ವೇದಿಕೆಗೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಭಗವಂತನ ಚಿಂತನೆಯನ್ನು ನಾವು ಎಷ್ಟು ಮಾಡಿದ್ರೂ ಕಮ್ಮಿನೇ. ಅವನ ಬಗೆಗೆ ನಾವು ಅನುಸಂಧಾನ ಮಾಡುವುದು ಅದು ಮುಗಿಯದ ಕಥೆ. ಆದ್ರೆ ಪ್ರಯತ್ನದ ಹಾದಿಯಲ್ಲಿ ಎಲ್ಲರೂ ಕೂಡ ಬಾಲರೇ ಅನ್ನುವ ಹಿನ್ನೆಲೆಯಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಮೊದಲಿಗೆ ನಾಮಸ್ಮರಣೆಯ ಜೊತೆಗೆ ಭಗವಂತನನ್ನ ಈ ವೇದಿಕೆಗೆ ಆಹ್ವಾನಿಸೋಣ. ಆಹ್ವಾನಿಸಬೇಕಾದವರು ನಾವಲ್ಲ, ಅವನ ಅತ್ಯಂತ ಮೆಚ್ಚಿನ ಮಡದಿಯಾದ ಲಕ್ಷ್ಮಿಯೇ ಈ ಕಾಲದಲ್ಲಿ ವಿಶೇಷವಾಗಿ ಅವನನ್ನು ಆಹ್ವಾನಿಸುವವಳು. ಯಾಕೆಂದ್ರೆ ಈ ಕಾಲಕ್ಕೆ ಪಶ್ಚಿಮ ಜಾಗರ ಪೂಜೆ ಅಂತ ಒಂದು ಶಾಸ್ತ್ರೀಯವಾದ ವಿಧಿಯನ್ನ ಹೇಳ್ತಾರೆ. ಲಕ್ಷ್ಮೀದೇವಿ ಈಗ ಮುಂದಿನ ಸೃಷ್ಟಿಗೆ ಬೇಕಾದ ಸಿದ್ಧತೆಯನ್ನು ಮಾಡುವ ಕಾಲ ಅಂತ. ಅವಳು ಈ ದೀಪಾವಳಿಯ ಅಮಾವಾಸ್ಯೆಯ ದಿನ ಎದ್ದು ಲಕ್ಷ್ಮೀ ಸಮುತ್ಥಾನ ಪೂಜೆ ಅಂತ ನಾವು ಮಾಡುತ್ತೇವೆ. ಅವಳು ಈಗಾಗಲೇ ಎದ್ದು ಕಾರ್ಯಭಾರ ಶುರು ಮಾಡಿದ್ದಾಳೆ. ಆದ್ರೆ ಅವಳನ್ನ ವಿದ್ಯುಕ್ತವಾಗಿ ಯೋಗ ನಿದ್ದೆಯಿಂದ ಏಳಬೇಕಾದ ನಾರಾಯಣನ ಕಣ್ಣ ಎವೆಯಲ್ಲಿ ನಿಂತವಳನ್ನ ಪ್ರಾರ್ಥಿಸುವಂತಹ ಸಂದರ್ಭ. ಅವಳನ್ನ ಕರೆ ಮಾಡಿ ಬರಮಾಡಿಕೊಂಡು, ನೀನೇ ನಾರಾಯಣನನ್ನ ನಮಗೆ ತೋರಬೇಕಮ್ಮ ಅಂತ ಈ ಪದ್ಯದಲ್ಲಿ ನಾವು ಕೇಳಲಿಕ್ಕಿದ್ದೇವೆ. ವಿದುಲ ಹಾಡ್ತಾಳೆ. ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎನ್ನೋಳು ಪ್ರೇಮನ. ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎನ್ನೋಳು ಪ್ರೇಮನ. ವಾರಿಜ ಸಖ ಶತಕೋಟಿ ತೇಜನ ಹಂತಕಾರಿ. ವನದೊಳಗೆ ಆಡುವ ಶ್ರೀಗಂಧವ ಮೈಯೊಳು ತೀಡುವ. ವೃಂದಾವನದೊಳಗೆ ಆಡುವ ಶ್ರೀಗಂಧವ ಮೈಯೊಳು ತೀಡುವ. ಚಂದದಿ ಕೊಳಲುದಿ ಪಾಡುವ ನಮ್ಮ ಕಂದರ್ಪ ಜಲ ಕ್ರೀಡೆ ಆಡುವ. ನಂದನಂದನ ಗೋವಿಂದನ ಕಾಣದೆ ಒಂದು ನಿಮಿಷ ಯುಗವಾಗಿದೆ. ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎನ್ನೋಳು ಪ್ರೇಮನ. ಉಡುವ ಸೀರೆಯ ಸೆಳೆದೋಡುವ ದೊಡ್ಡ ಕಡಹದ ಮರವೇರಿ ನೋಡುವ.
ಕೇಳಿಸ್ತಿಲ್ಲ ಆರ್ಯ. ಕೇಳಿಸ್ತಾ ಇಲ್ಲ ಸರ್. ಹರಿ ಓಂ. ಹರಿ ಓಂ. ಹರಿ ಓಂ. ಆಲಸ್ಯವ್ಯಾಕೆನ್ನ ಇನಿಯನ ಕರೆತಾರೆ, ಆಲಸ್ಯವ್ಯಾಕೆನ್ನ ಇನಿಯನ ಕರೆತಾರೆ, ಬಾಲೆ ನಿನಗೆ ಕಂಠಮಾಲೆಯ ಕೊಡುವೆ, ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ, ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ, ವಾರಿಜ ಸಖ ಶತಕೋಟಿ ತೇಜನ ಹೊಂತ ಕಾರ್ಯ ನೀ ಕರೆ ತಾರೆ ಸೈರಿಸಲಾರೆ, ವಾರಿಜ ಸಖ ಶತಕೋಟಿ ತೇಜನ ಹೊಂತ ಕಾರ್ಯ ನೀ ಕರೆ ತಾರೆ ಸೈರಿಸಲಾರೆ, ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ, ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ, ತಂದು ತೋರಮ್ಮ ಎಮ್ಮೋಳು ಪ್ರೇಮನ, ತಂದು ತೋರಮ್ಮ ಎಮ್ಮೋಳು ಪ್ರೇಮನ. ಧನ್ಯವಾದ. ಪ್ರೇಮನ ತಂದು ತೋರಿದ ಪ್ರೇಮಾತಿಶಯಳಾದ ಲಕುಮಿಯ ಕರುಣೆ ನಮ್ಮ ಮೇಲೆ ನಿರಂತರ ಇರಲಿ ಅನ್ನುವ ಈ ಹಾಡಿನ ಮೂಲಕ ಇಂದಿನ ಈ ಚಿಂತನೆಯ ಭಾರ ಆರಂಭಗೊಂಡಿದೆ. ಮಕ್ಕಳು ತಯಾರಿದ್ದಾರಾ? ಹೇಳ್ತಾರಾ? ಆರ್ಯ. ಶ್ರೀಮನ್ನಾರಾಯಣ 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 ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ
ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು. ಓ ಕಮಲಾಸತಿ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲಾಸತಿ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲಾಸತಿ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲ ಮೇ ಶರಣು. ಕಮಲಾಸನಾಹಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲ ಮೇ ಶರಣು. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು. ಪರಮಯೋಗಿ ಜನ ಭಾಗಧೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗಧೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗಧೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಾತ್ಮ ಪರಮಾಣು ರೂಪ ಶ್ರೀ ತಿರುವೇಂಕಟಗಿರಿ ದೇವಾ ಪರಮಾತ್ಮ ಪರಮಾಣು ರೂಪ ಶ್ರೀ ತಿರುವೇಂಕಟಗಿರಿ ದೇವಾ ಶರಣು. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು. ಧನ್ಯವಾದ. यतः श्लोकं पठ्यते वा? केनापि एकं श्लोकं पठित्वा अनन्तरं ಒಂದು ಶ್ಲೋಕ ಓದಿ ನಂತರ ಮತ್ತೊಂದು ಹಾಡಿಗೆ ಹೋಗೋಣ. 9:16 ಅಲ್ವಾ? ಈ ಅಧ್ಯಾಯದಲ್ಲಿ ವಿಜ್ಞಾನವನ್ನ ನಾನು ಬೋಧಿಸ್ತೇನೆ ಅಂತ ಹೇಳಿದ್ದ. ವಿಶೇಷವಾದ ಜ್ಞಾನವೇ ವಿಜ್ಞಾನ. ಕೇವಲ ಯಾವುದೋ ಲ್ಯಾಬೊರೇಟರಿಯಲ್ಲಿ ಬೆಂಕಿ ಹತ್ತಿಸಿ ಅದು ಗಡ್ಡ ಸುಟ್ಟು ಓಡಿ ಬಂದಾಗ ಮಾತ್ರ ಹುಟ್ಟಿದ್ದು ವಿಜ್ಞಾನ ಅಲ್ಲ. ಒಂದು ವಸ್ತುವಿನ ಆಳವಾದ ತಿಳುವಳಿಕೆಯೂ ಕೂಡ ವಿಜ್ಞಾನವೇ. ಅದನ್ನ ಈ 2-3 ಪದ್ಯಗಳಲ್ಲಿ ಅತ್ಯಂತ ಸುಂದರವಾಗಿ ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ನಾನು ಕ್ರಿಯೆಯ ಸ್ವರೂಪನಾದ್ರಿಂದಾಗಿ, ಕ್ರತು ಅಂದ್ರೆ ಚಟುವಟಿಕೆ, ಚಟುವಟಿಕೆಯ ಸ್ವರೂಪ.
ಆ ಚಟುವಟಿಕೆ ಹುಟ್ಟಬೇಕಾದ್ರೆ ಅದರೊಳಗೆ ನಾನೇ ಇದ್ದು ಆ ಆ ವ್ಯವಸ್ಥೆಯನ್ನು ಮುಂದುವರಿಸುವನಾದ್ರಿಂದಾಗಿ ಅಹಂ ಕ್ರತು, ಅಹಂ ಯಜ್ಞ, ನಾನು ಹವನ ಕ್ರಿಯೆಯಾಗಿದ್ದೇನೆ. ಹವನ ಕ್ರಿಯೆಯಾಗಿದ್ದೇನೆ ಒಂದಾಯ್ತು. ಅದರ ಜೊತೆಗೆ ಇನ್ನೊಂದು ಅಪರೂಪದ ಸಂಗತಿಯನ್ನು ಅವನು ಹೇಳ್ತಾ ಇರುವುದು, ಯಜ್ಞ ಅನ್ನೋದು ಭಗವಂತನ ಹೆಸರು. ಹೇಗೆ ನಾನು ಯಜ್ಞದ ಪ್ರಕ್ರಿಯೆಯಲ್ಲಿ ಇದ್ದೇನೆ ಒಂದಾಯ್ತು. ಯಜ್ಞ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ, ಯಜ್ಞದಸ್ತಿ ತತ್ಸರ್ವಂ ಜಾನಾತಿ ಅಂತ. ದೇವರಿಗೆ ಯಜ್ಞ ಅಂತ ಯಾಕೆ ಹೆಸರು ಅಂದ್ರೆ, ಏನೇನು ಜಗತ್ತಿನಲ್ಲಿ ಇದೆಯೋ ಅದೆಲ್ಲವನ್ನೂ ಬಲ್ಲವನಾದ್ರಿಂದಾಗಿ ಅವನನ್ನ ಯಜ್ಞ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಅಹಂ ಸ್ವಧಾ, ಪಿತೃ ಕಾರ್ಯಗಳಲ್ಲಿ ನಡೆಸುವಂತಹ ಅಂದ್ರೆ ಮಂತ್ರಗಳಲ್ಲಿ ಹೇಳುವ ಮಂತ್ರಗಳಲ್ಲಿ ಯಜ್ಞಕ್ಕೆ ಹೇಗೆ ಸ್ವಾಹ ಅಂತ ಹೇಳ್ತೇವೋ ಹಾಗೆ ಪಿತೃಕರ್ಮದಲ್ಲಿ ಸ್ವಧಾ ಅನ್ನುವ ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ಸ್ವಧಾ ಶಬ್ದದಿಂದಲೂ ಕೂಡ ನಾನೇ ವಾಚ್ಯನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಸ್ವಧಾ, ಪಿತೃಕರ್ಮಕ್ಕಾಗುವಾಗ ಸ್ವತ್ವಂ ಧಾರಯತಿ, ಪಿತೃಕರ್ಮದಿಂದ ನಾವು ಏನೇನು ಕೆಲಸ ಮಾಡ್ತೇವೋ ಅದು ನಮ್ಮ ಅಸ್ತಿತ್ವವನ್ನ ಅದು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಪಿತೃಕರ್ಮದಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಪರಸ್ಪರ ಸಂಬಂಧ, ನಮ್ಮ ಬದುಕಿನ ಎಲ್ಲ ಸೌಖ್ಯಗಳೇನಿದೆ ಪಿತೃಗಳಿಂದ ಲಭ್ಯವಾದದ್ದು, ದೈಹಿಕವಾದ ಅನೇಕ ಅನುಕೂಲತೆಗಳು, ಅದು ಇನ್ನಷ್ಟು ಭದ್ರವಾಗುತ್ತೆ. ದೇವರಿಗೆ ಸ್ವಧಾ ಅಂತ ಯಾಕೆ ಹೆಸರು ಅಂದ್ರೆ, ಸ್ವತ್ವಂ ಧಾರಯತಿ, ತನ್ನನ್ನು ತಾನೇ ಹೊತ್ತುಕೊಂಡು ನಿಂತಿದ್ದಾನೆ, ಅದರಿಂದ ಅವನಿಗೆ ಸ್ವಧಾ ಅಂತ ಹೆಸರು. ಹಾಗಾಗಿ ನಾನು ಸ್ವಧಾ ಆಗಿದ್ದೇನೆ, ಪಿತೃಕರ್ಮವನ್ನು ನಡೆಸುವುದಷ್ಟೇ ಅಲ್ಲದೆ ನನ್ನನ್ನು ನಾನೇ ಹೊತ್ತು ನಿಂತಿದ್ದೇನೆ. ಅಹಂ ಔಷಧಂ, ಔಷಧ ಅಂದ್ರೆ ಆಹಾರ ವಸ್ತು. ನಾವು ಔಷಧ ಅಂದ್ರೆ ಸಾಮಾನ್ಯ, ಇವತ್ತು ಆಹಾರಕ್ಕೂ ಔಷಧಕ್ಕೂ ತುಂಬಾ ವ್ಯತ್ಯಾಸ ಆಗ್ಬಿಡುತ್ತೆ. ನಮ್ಮ ಪ್ರಾಚೀನರ ಕಲ್ಪನೆಯನ್ನು ಗಮನಿಸಿದ್ರೆ ನಾವು ಎಷ್ಟು ತಪ್ಪಿದ್ದೇವೆ ಇವತ್ತು ದಾರಿ ಅಂತ ಗೊತ್ತಾಗುತ್ತೆ. ಔಷಧ ಅಂದ್ರೆ ಉಣ್ಣುವ ಪದಾರ್ಥ. ಹಿಂದೆ ಊಟವೇ ಔಷಧ, ಊಟದಲ್ಲಿ ಔಷಧ ಪದ್ಧತಿ ಇರ್ತಿತ್ತು. ಅಂದ್ರೆ ಔಷಧದ, ನೀವು ಅದನ್ನು ಗಮನಿಸಬಹುದು, ಅನೇಕ ಈಗ ಭೀಮನ ಅಮಾವಾಸ್ಯೆ ಅಂತ ಮಾಡ್ತಾರೆ, ಅದರಲ್ಲಿ ಸಾಮಾನ್ಯ ಕರಾವಳಿಯಲ್ಲೆಲ್ಲ ಅದಕ್ಕೋಸ್ಕರ ಒಂದು ಪಾಲೆ ಅನ್ನುವ ಮರದ ಕೆತ್ತೆಯನ್ನ ಬೆಳಿಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ತಂದು ಅದನ್ನು ಜಜ್ಜಿ ಅದರ ಕಷಾಯ ಮಾಡಿ ಅದನ್ನು ಒಂದು ಸರ್ತಿ ಸ್ವೀಕಾರ ಮಾಡಿದ್ರು ಅಂದ್ರೆ ಮತ್ತೆ 1 ವರ್ಷ ಅವನಿಗೆ ಯಾವುದೇ ತರದ ಜ್ವರ ಬರುವುದಿಲ್ಲ ಅಂತ. ಅದೊಂದು ಧಾರ್ಮಿಕ ಕ್ರಿಯೆಯ ಜೊತೆಗೆ ನಮಗೆ ಆರೋಗ್ಯ ಪ್ರಕ್ರಿಯೆಗೆ ಅತ್ಯಂತ ಸಹಕಾರಿಯಾದಂತಹ ಒಂದು ವ್ಯವಸ್ಥೆ. ಇಂತಿಂತ ದಿನ ಇಂತಿಂತ, ಈಗ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ದೇವಕಿಯನ್ನು ಕೂಡ ಕೃಷ್ಣನ ಜೊತೆಗೆ ಪೂಜಿಸುವುದಕ್ಕಾಗಿ ಒಂದು ಶುಂಠಿಯ ಉಂಡೆ ಅಂತ ಮಾಡುತ್ತಾರೆ. ಅದು ಬಹಳ, ಆ ಸಮಯದಲ್ಲಿ ಮಳೆ ಬಂದು ಒಂದು ರೀತಿ ದೈಹಿಕವಾಗಿ ಜ್ವರ ಮೊದಲಾದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಹೆಚ್ಚು. ಆ ಕಾರಣಕ್ಕಾಗಿ ಅಂತಹ ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ ದೈಹಿಕವಾಗಿ ಒಂದು ಬಲ ಬರುತ್ತೆ. ಇನ್ನು ಇದು ಸ್ವಲ್ಪ ವಿಶಿಷ್ಟವಾದ ಕಾರ್ಯ ಅಂತ ಅನ್ಸಿದ್ರೆ, ನಮ್ಮ ಉಣ್ಣುವ ಪದಾರ್ಥದಲ್ಲಿ ಪಾಲಿಶ್ಡ್ ಅಕ್ಕಿ ಅಂತ ಅನ್ನೋದು ನಮ್ಗೆ ಬಳಕೆಯಲ್ಲಿ ಗೊತ್ತಿರಲಿಲ್ಲ. ಸೌಂದರ್ಯದ ಪ್ರಜ್ಞೆ ಅತಿರೇಕವಾದಾಗ, ನಾಗರಿಕತೆಯ ಪ್ರತಿಷ್ಠೆ ವಿಪರೀತವಾದಾಗ ನಾವು ಈ ತರದ ಪದಾರ್ಥವನ್ನ ಬಳಸ್ಲಿಕ್ಕೆ ಶುರು ಮಾಡಿದ್ವಿ. ಅದೇ ತೌಡನ್ನ ಕೊಟ್ಟು ನಾಳೆ ವಿಟಮಿನ್ ಕಮ್ಮಿ ಆಗಿದೆ ಅನ್ನುವಾಗ ನಮಗೆ ಮಾತ್ರೆ ಕೊಡ್ತಾನೆ, ಅದು ಔಷಧ ಆಗುತ್ತೆ. ಔಷಧವನ್ನ ತೆಗೆದು ಅನ್ನದಿಂದ ಬೇರೆ ಮಾಡಿದ್ವಿ, ಅಕ್ಕಿಯಿಂದ. ಆಮೇಲೆ ಔಷಧ ಅಂತ ಒಂದು ಪ್ರತ್ಯೇಕ ಪದಾರ್ಥವನ್ನು ಸ್ವೀಕರಿಸುವುದು ನಮಗೊಂದು ಅಭ್ಯಾಸ ಆಯಿತು. ಆದ್ರೆ ದೇವರು ಹೇಳುತ್ತಾನೆ, ನಿಮ್ಗೆ ಯಾಕೆ ಆರೋಗ್ಯ ಇಲ್ಲ ಅಂದ್ರೆ ನೀವು ಔಷಧದ ಊಟ ಮಾಡ್ತಾ ಇಲ್ಲ. ಅಹಂ ಔಷಧಂ, ನಾನು ನೀವು ಉಣ್ಣುವಂತಹ ಪದಾರ್ಥದಲ್ಲೇ ಇದ್ದೇನೆ. ಆದ್ರೆ ನೀವು ಪದಾರ್ಥವನ್ನ ಪದಾರ್ಥವಾಗಿ ಹೇಗಿದೆಯೋ ಹಾಗೆ ತಗೊಳ್ತಾ ಇದ್ರೆ ಅಲ್ಲಿ ನಾನು ಇರ್ತೇನೆ, ನಿಮ್ಗೆ ರೋಗವೇ ಬರಲ್ಲ. ನೀವು ಆ ಪದಾರ್ಥದ ಮೂಲ ಸತ್ವವನ್ನ ಹೊರಕ್ಕೆ ಹಾಕಿ ಕೇವಲ ಕಣ್ಣಿಗೆ ನಾಲಿಗೆಗೆ ರುಚಿಯಾಗುವಂತಹ, ಕಣ್ಣಿಗೆ ಹಿತ ನಾಲಿಗೆಗೆ ರುಚಿ ಅನ್ನುವ ಪದಾರ್ಥವನ್ನ ಮಾತ್ರ ಸ್ವೀಕರಿಸುವ ಕಾರಣದಿಂದಾಗಿ ನಾನು ಆ ಔಷಧದ ಪದಾರ್ಥದಿಂದ ದೂರ ಇದ್ದೇನೆ. ಅಂದ್ರೆ ಔಷಧ ಅನ್ನುವ ಶಬ್ದಕ್ಕೆ ಇನ್ನೊಂದು ಸುಂದರವಾದ ಅರ್ಥ, ಸಂಸಾರದಲ್ಲಿ ಬೆಂದವನಿಗೆ ನಾನು ಆಸರೆಯಾಗಿ ಅವರನ್ನ ತಣಿಸ್ತೇನೆ, ಅವರನ್ನ ತಂಪು ಮಾಡ್ತೇನೆ ಅನ್ನುವುದು ಔಷಧ ಶಬ್ದದ ಅರ್ಥ. ಅದು ಭಗವಂತನಲ್ಲಿ ಅತ್ಯಂತ ಹಿತವಾಗಿ ಒಪ್ಪುವಂಥದ್ದು. ಅಹಂ ಮಂತ್ರಂ, ಮಂತ್ರಃ, ನಾನು ಮಂತ್ರವಾಗಿದ್ದೇನೆ. ಮಂತ್ರ ಅನ್ನುವ ಶಬ್ದಕ್ಕರ್ಥ ಮನನಾತ್ ತ್ರಾಯತೆ,
ಮನನದಿಂದಾಗಿ ಯಾವುದು ರಕ್ಷಣೆ ಕೊಡುತ್ತೋ ಅಂತಹ ಮಂತ್ರ ಶಕ್ತಿಯಾಗಿ ನಾನಿದ್ದೇನೆ. ಇನ್ನು ದೇವರಿಗೆ ಮಂತ್ರ ಅಂತ ಶಬ್ದದಿಂದ ಅರ್ಥ ಏನು ಹೊರಡುತ್ತೆ ಅಂದ್ರೆ, ಯಾರು ತಿಳಿವನ್ನ ಇತ್ತು ಸಲಹುತ್ತಾನೋ ಅವನು ಮಂತ್ರ. ದೇವರನ್ನ ಮಂತ್ರ ಅಂತ ಕರೆಯುವುದರ ಉದ್ದೇಶ, ಅವನು ಮಂತ್ರದ ಉಚ್ಚಾರಣೆಯಲ್ಲಿ ಹುಟ್ಟುವ ಶಕ್ತಿಯ ಪ್ರೇರಕನಾಗಿದ್ದಾನೆ, ಆ ಮಂತ್ರ ಸ್ವರೂಪನಾಗಿದ್ದಾನೆ ಒಂದರ್ಥ. ಇನ್ನೊಂದು, ಆ ಮಂತ್ರದಿಂದ ನಮಗೆ ಲಭ್ಯವೇನು ಅಂತಂದ್ರೆ ತಿಳಿವನ್ನ ಕೊಡ್ತಾನೆ ಮತ್ತು ನಮ್ಮನ್ನ ರಕ್ಷಿಸ್ತಾನೆ. ಹಾಗಾಗಿ ಅವನು ಮಂತ್ರ. ಮಂತ್ರೋಹಮ ಅಹಂ ಅಹಮೇವ ಆಜ್ಯಂ, ನಾನೇ ಯಜ್ಞದ ತುಪ್ಪವಾಗಿದ್ದೇನೆ. ಆಜ್ಯ ಅಂದ್ರೆ ಆಸಮಂತಾತ್ ಜ್ಯಾಯಾನ್, ಎಲ್ಲರಿಗಿಂತ ಮೊದಲಿಗ, ಎಲ್ಲರಿಗಿಂತ ತುದಿಯಲ್ಲಿರುವವ. ಜ್ಯಾಯಾನ್ ಅಂದ್ರೆ ಶ್ರೇಷ್ಠ, ಜ್ಯಾಯಾನ್ ಅಂದ್ರೆ ತುದಿ ಎತ್ತರದಲ್ಲಿರುವವ ಅಂತ ಅರ್ಥ. ಎಲ್ಲದಕ್ಕಿಂತ ಎತ್ತರದಲ್ಲಿರುವವನು ನಾನಾದ್ರಿಂದಾಗಿ ಅಹಮೇವ ಆಜ್ಯಂ, ತುಪ್ಪವನ್ನ ಯಜ್ಞದಲ್ಲಿ ಆಹುತಿ ಕೊಡುವುದರ ಬಗ್ಗೆ ಬಹಳ ಜನ ಇನ್ನೊಬ್ಬರ ಮನೆ ಎದುರುಗಡೆ ಕಸ ಎಸ್ದು ಹೋದ ಹಾಗೆ ಇದರಿಂದಾಗಿ ಸಮಾಜದಲ್ಲಿ ಅಸಮತೋಲನ ಉಂಟಾಯಿತು, ಆಹಾರ ವ್ಯರ್ಥ ಆಯಿತು ಅಂತೆಲ್ಲ ಅಲ್ಲಲ್ಲಿ ಅವರವರದ್ದೇ ಗುಂಪಿನಲ್ಲಿ ಕಸಗಳನ್ನ ಎಸೆದು ಹೊರಟು ಹೋಗ್ತಾರೆ. ಯಾರು ಕೂಡ ಪ್ರಾಮಾಣಿಕವಾಗಿ ಇದನ್ನು ಮಾಡುವವರ ಹತ್ರ ಬಂದು ಯಾಕೆ ಹೀಗೆ ಮಾಡ್ತೀರಿ ಅಥವಾ ಮಾಡುವುದರಿಂದ ಲಾಭ ಏನು, ನಿಜವಾಗಿ ಇದರಿಂದ ಏನಾದ್ರೂ ಉಪಯೋಗ ಇದೆಯಾ ಅಂತ ಒಂದು ದಿವಸ ಕೇಳಲಿಲ್ಲ. ಯಾರತ್ರನೋ ಕೇಳಿರ್ತಾರೆ ಅಥವಾ ಯಾರತ್ರನೋ ಅರೆಬರೆ ಗೊತ್ತಿದ್ದವರ ಹತ್ರ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಅವರನ್ನ ಸೋಲಿಸುವವರ ಹತ್ರ ಅವರು ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಯಜ್ಞದಲ್ಲಿ ಕೊಟ್ಟಂತಹ ಪ್ರತಿಯೊಂದು ಆಹುತಿಯು ಕೂಡ ಅದು ಪರಿಸರದಲ್ಲಿ ಸಂಕ್ರಾಂತವಾಗುತ್ತೆ ಅನ್ನುವುದು ವಿಜ್ಞಾನ. ಆದ್ರಿಂದಾಗಿ ನಾನು ಆಜ್ಯದಲ್ಲಿ ಇದ್ದೇನೆ ಅಂದ್ರೆ ಪ್ರಕೃತಿಯಲ್ಲಿ ಸೂರ್ಯನ ಕಿರಣಗಳ ಮೂಲಕ ಅಗ್ನಿಯಲ್ಲಿ ಕೊಟ್ಟ ಪ್ರತಿಯೊಂದು ಪದಾರ್ಥವೂ ಕೂಡ ಅತ್ಯಂತ ಸಮರ್ಪಕವಾಗಿ ಇವತ್ತು ವಿಜ್ಞಾನವು ಒಪ್ಪಿಕೊಳ್ಳುವ ಹಾಗೆ ಮೋಡವಾಗಿ ಬಿತ್ತನೆಯಾಗುವುದಕ್ಕೆ ಈ ಯಜ್ಞದಲ್ಲಿ ಕೊಟ್ಟಂತಹ ಸಮಿಧೆ ಆಜ್ಯ ಇದು ತುಂಬಾ ಫಲಕಾರಿಯಾಗುತ್ತೆ ಅಂತ ಇವತ್ತು ವಿದೇಶದ ಅನೇಕ ಕೃಷಿ ಸಂಸ್ಥೆಗಳು ಕೂಡ ಒಪ್ಪಿಕೊಳ್ತವೆ. ಇನ್ನು ಅಹಂ ಅಗ್ನಿ ಅಹಂ ಹುತಂ, ನಾನೇ ಚಲಿಸದ ವಸ್ತುವಿಗೆ ಚಲನೆ ನೀಡುವವ, ನಾನೇ ಬೆಂಕಿಯಲ್ಲಿ ಇದ್ದೇನೆ. ಬೆಂಕಿಯಲ್ಲಿದ್ದು ಜಗತ್ತನ್ನ ಇವತ್ತು ಅನ್ನ ಕೊಟ್ಟು ಈಗ ಅಗ್ನಿ ಅಂತ ಒಂದು ಪದಾರ್ಥ ಇರ್ಲಿಲ್ಲ ಅಂದ್ರೆ ಹೇಗಿರ್ತಿತ್ತು ಯೋಚನೆ ಮಾಡಿ ಒಂದ್ಸರ್ತಿ ನಮ್ಮ ಬದುಕು. ಯಾವುದೋ ಕಾಡು ಪ್ರಾಣಿಗಳ ಹಾಗೆ ಬದುಕಬೇಕಿತ್ತು. ಅದು ಇರುವುದರಿಂದ ಇವತ್ತು ಬೇಯಿಸಿ ಒಂದು ಸಂಸ್ಕಾರಯುಕ್ತವಾದ ಪದಾರ್ಥವನ್ನ ತಿನ್ನುವುದಕ್ಕೆ, ರುಚಿಕಟ್ಟಾಗಿ ಒಂದು ಪದಾರ್ಥವನ್ನ ವ್ಯವಸ್ಥೆಗೊಳಿಸುವುದಕ್ಕೆ ಅನುಕೂಲವಾಯಿತು. ಅದಿಲ್ಲದೆ ಹೋಗಿದ್ರೆ ಆ ಅಗ್ನಿಯ ಸುಡುವ ಕೆಲಸದ ಲೋಪವಾಗಿದ್ರೆ ಜಗತ್ತಿನಲ್ಲಿ ನಾವು ಯಾರೂ ಕೂಡ ಇವತ್ತು ಈ ನಾಗರಿಕತೆಯ ಸ್ವರೂಪವನ್ನ ಕಾಣ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಅಗ್ನಿ ಅನ್ನೋ ಶಬ್ದಕ್ಕೆ ನೂರಾರು ಅರ್ಥ ಇದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅನ್ನುವ ಇಡೀ ಋಗ್ವೇದದ ಮೊದಲ ಸಾಲಾಗಿ ಕಂಗೊಳಿಸುವಂತಹ ಈ ಮಂತ್ರ ಅಗ್ನಿ ಇಂತ ಪರಮಾತ್ಮನನ್ನ ಪುರೋಹಿತನ ಸ್ಥಾನದಲ್ಲಿಟ್ಟು ಪರಿಚಯ ಮಾಡಿಕೊಡುತ್ತೆ. ಅಗ್ನಿ ಅಂದ್ರೆ ಚಲಿಸದೇ ಇರುವಂತಹ ನೀರಿಗೆ ಕೆಳಕ್ಕೆ ಉರುವಲು ಹಾಕಿದಾಗ ಚಲಿಸತ್ತೆ ಅನ್ನುವ ಅರ್ಥ ಅದು ಸಹಜವಾಗಿ ಕೂಡುತ್ತೆ. ಆದ್ರೆ ಭಗವಂತ ಅಗ್ರಣೀತ್ವಾತ್ ಅಗ್ನಿನಾಮ, ಅಗ್ರಣೀತ್ವಾತ್ ವಾಸುದೇವ ವಾ ಇದಮಗ್ರ ಆಸೀತ್, ನಾರಾಯಣೋ ವಾ ಇದಮಗ್ರ ಆಸೀತ್, ಅಸದೇವೇದಮಗ್ರ ಆಸೀತ್ ಅನ್ನುವಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಜಗತ್ತಿನ ಸೃಷ್ಟಿಯ ಆರಂಭದಲ್ಲಿ ಇದ್ದವನೊಬ್ಬ, ಅವನು ಕಣ್ಣು ಬಿಟ್ಟಿದ್ದ. ನಾಣ್ಯತ್ ಕಿಂಚನ ಮಿಷತ್, ಉಳಿದವು ಯಾವುದೂ ಕೂಡ ಕಣ್ಣು ತೆರೆದಿರಲಿಲ್ಲ. ಇರ್ಲಿಲ್ಲ ಅಂತಲ್ಲ, ಎಲ್ಲವೂ ಇತ್ತು. ಇದ್ದದ್ದಕ್ಕೆ ಕಣ್ಣು ತೆರೆಯಿಸುವ ಕೆಲಸವನ್ನ ಮಾಡಿದವನು ಅನ್ನುವ ಕಾರಣಕ್ಕಾಗಿ ಅವನನ್ನ ಅಗ್ನಿ. ಅಹಂ ಹುತಂ, ನಾನು ಹುತ. ಹುತ ಅಂದ್ರೆ ಹೋಮದಲ್ಲಿ ಹಾಕುವಂತಹ ದ್ರವ್ಯ, ಸಮಿಧೆ ಇರಬಹುದು, ಚರು ಇರಬಹುದು, ಅಂದ್ರೆ ಯಜ್ಞಕ್ಕೆ ಹಾಕುವ ಅನ್ನಾದಿ ಪದಾರ್ಥಗಳಿರಬಹುದು. ಆ ಹುತ ನಾನೇ ಆಗಿದ್ದೇನೆ. ಯಾಕೆ ಅವನಿಗೆ ಹುತ ಅಂತ ಹೆಸರು? ಭಕ್ತರು ನನ್ನನ್ನ ನಿರಂತರ ಪ್ರೀತಿಯಿಂದ ಆಹ್ವಾನ ಮಾಡ್ತಾರೆ, ಆದ್ರಿಂದಾಗಿ ಹುತ. ಹೂ ದಾನಾದಾನಯೋಹೋ ಆಹ್ವಾನೇಚ, ಅವನನ್ನ ತುಂಬಾ ಪ್ರೀತಿಯಿಂದ ಭಕ್ತರು ಆಹ್ವಾನ ಮಾಡ್ತಾರಂತೆ, ಹಾಗಾಗಿ ಅವನಿಗೆ ಹುತ ಅಂತ ಹೆಸರು. ಹೀಗೆ ಸಕಲ ಶಬ್ದಗಳ ಅಂದ ವಾಚ್ಯನಾದವನು ಅನ್ನುವುದರ ಜೊತೆಗೆ ಸಕಲ ಕ್ರಿಯಾಕಲಾಪಗಳಿಗೆ ಪ್ರೇರಕ ಶಕ್ತಿ ನಾನಾಗಿದ್ದೇನೆ ಅನ್ನುವುದನ್ನ ಈ ಪದ್ಯದ ಮೂಲಕ ನಿರೂಪಿಸಿದ. ಮತ್ತೆ ಮುಂದಿನ ಪದ್ಯಕ್ಕೆ ಹೋಗುವ ಮುನ್ನ ಒಂದು ಗೀತವನ್ನ ಕೇಳಿ ಸಾಗೋಣ. ಮಕ್ಕಳು ಹೇಳಿ.
ನಾನು ನೇನು ಎನ್ನದಿರು ಹೀನಮಾನವ. ನಾನು ನೇನು ಎನ್ನದಿರು ಹೀನಮಾನವ. ನಿನ್ನ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೋ. ನಿನ್ನ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೋ. ನಾನು ನೀನು ಎನ್ನದಿರು ಹೀನಮಾನವ. ನಾನು ನೀನು ಎನ್ನದಿರು ಹೀನಮಾನವ. ಹೆಣ್ಣು ಹೊನ್ನು ಮಣ್ಣು ಮೋರು ನಿನ್ನದೇನಲೋ. ಮಣ್ಣು ಹೊನ್ನು ಹೆಣ್ಣು ಮೋರು ನಿನ್ನದೇನಲೋ. ಅನ್ನದಿಂದ ಬಂದ ಕಾಮ ನಿನ್ನದೇನಲೋ. ಅನ್ನದಿಂದ ಬಂದ ಕಾಮ ನಿನ್ನದೇನಲೋ. ನಾನು ನೇನು ಎನ್ನದಿರು ಹೀನಮಾನವ. ನಾನು ನೇನು ಎನ್ನದಿರು ಹೀನಮಾನವ. ಕಾಲ ಕರ್ಮ ಶೀಲ ನೇಮ ನಿನ್ನದೇನಲೋ. ಕಾಲ ಕರ್ಮ ಶೀಲ ನೇಮ ನಿನ್ನದೇನಲೋ. ಜಾಲವೇದ್ಯೆ ಬಯಲು ಮಾಗೆ ನಿನ್ನದೇನಲೋ. ಜಾಲವೇದ್ಯೆ ಬಯಲು ಮಾಗೆ ನಿನ್ನದೇನಲೋ. ನಾನು ನೇನು ಎನ್ನದಿರು ಹೀನಮಾನವ. ನಾನು ನೇನು ಎನ್ನದಿರು ಹೀನಮಾನವ. ಕೀಲು ಜಡಿದ ತಗೊಲು ಗೊಂಬೆ ನಿನ್ನದೇನಲೋ. ಕೀಲು ಜಡಿದ ತೊಗಲು ಗೊಂಬೆ ನಿನ್ನದೇನಲೋ. ಲೋಲ ಆದಿ ಕೇಶವನ ಭಕ್ತನಾಗೆಲೋ. ಲೋಲ ಆದಿ ಕೇಶವನ ಭಕ್ತನಾಗೆಲೋ. ನಾನು ನೀನು ಎನ್ನದಿರು ಹೀನಮಾನವ. ನಾನು ನೀನು ಎನ್ನದಿರು ಹೀನಮಾನವ. ನಿನ್ನ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೋ. ನಿನ್ನ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೋ. ನಾನು ನೀನು ಎನ್ನದಿರು ಹೀನಮಾನವ. ನಾನು ನೀನು ಎನ್ನದಿರು. ನಾನು ನೀನು ಎನ್ನದಿರು
ನಾನು ನೀನು ಎನ್ನದಿರು ಹೇ ರಾಮಾಯಣವ. ಧನ್ಯವಾದಗಳು ಆಚು. ಸಾಧು ಸಾಧು ಸಾಧು. ಚೆನ್ನಾಗಿತ್ತು. ಮುಂದಿನ ಶ್ಲೋಕ ಓದಿ. ಆ ಶ್ಲೋಕದ ಮುಂದುವರಿದ ಭಾಗದಲ್ಲಿ ಭಗವಂತನ ಮತ್ತಷ್ಟು ವಿಶ್ವರೂಪದ ವಿವರಣೆಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಅಸ್ಯ ಜಗತಃ ಅಹಂ ಪಿತಾ. ಈ ಜಗತ್ತನ್ನು ತಂದವನು ನಾನು, ನೀ ತಂದೆ ನಾ ಬಂದೆ. ನೀನು ತಂದವನಾದ್ರಿಂದಾಗಿ ನೀನು ತಂದೆ, ಆದ್ರಿಂದಾಗಿ ನಿನ್ನನ್ನ ಪಿತಾ ಅಂತ ಕರೆದ್ರು. ಪಿತಾ ಅನ್ನುವ ಶಬ್ದಕ್ಕರ್ಥ ಪಾತಿ ಇತಿ ಪಿತಾ, ಪಾಲಿಸುವವನು ಸಲಹುವವನು ಅಂತ ಅರ್ಥ. ಮಾತಾ ಅಸ್ಯ ಜಗತಃ ಮಾತಾ ಅಹಂ, ತಂದೆಯು ನೀನೆ ತಾಯಿಯು ನೀನೆ, ಬಂಧು ಬಳಗವು ನೀನೆ ಅಂತ ಭಕ್ತರೊಂದು ಕಡೆ ಭಗವಂತನನ್ನ ಪ್ರಾರ್ಥಿಸುವುದಿದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅನ್ನುವ ಪ್ರಾರ್ಥನೆಯಲ್ಲಿ ಮಾತಾ ಅನ್ನುವ ಶಬ್ದದಿಂದ ಈ 4 ಸಾಲಿದೆಯಲ್ವಾ, ಅಹಂ ಕ್ರತುರಹಂ ಅಲ್ಲಿಂದ ತಪಾಮ್ಯಹಂ ಅನ್ನುವ ಇಷ್ಟು ಸಾಲು ಒಂದು 100 ಉಪನಿಷತ್ತುಗಳ ಬೇರೆ ಬೇರೆ ಅನುವಾಕಗಳ ಸಂಗ್ರಹ ಇದು. ನಮ್ಗಿದು ಮೇಲ್ನೋಟಕ್ಕೆ 4 ಶ್ಲೋಕವಾಗಿ ಕಾಣಿಸ್ತಾ ಇದೆ, ಆದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಲವು ಉಪನಿಷತ್ತುಗಳಲ್ಲಿ ಯಾವ ರೀತಿ ಭಗವಂತನನ್ನು ಅನುಸಂಧಾನ ಮಾಡಬೇಕು ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೋ ಅದೆಲ್ಲವನ್ನೂ ಕೃಷ್ಣ ಸಾರಭೂತವಾಗಿ ಈ ಪದ್ಯದಲ್ಲಿ ಹಿಡಿದಿಟ್ಟು ಕೊಟ್ಟಿದ್ದಾನೆ. ಅಸ್ಯ ಜಗತಃ ಮಾತಾ. ಮಾತಾ ಅಂದ್ರೆ 2 ರೀತಿಯಲ್ಲಿ, ಒಂದು ಪೋಷಿಸುವವಳು, ಇನ್ನೊಂದು ಮುಖ್ಯವಾಗಿ ಅಳೆಯುವವನು ಮತ್ತು ಅರಿಯುವವನು. ಅರಿವು ಯಾರಿಗಿದೆಯೋ ಅವನು ಮಾತ್ರ ತಿಳಿದವನು. ಮಾತು ಕೊಡುವವನು ಒಂದು ರೀತಿ ತಾಯಿ ಮಾತು ಕೊಡುವವಳೆ. ಆದ್ರಿಂದಾಗಿ ಮೊದಲು ಮಾತನಾಡಿ ಮಗುವಿಗೆ ಎಲ್ಲವನ್ನ ಪರಿಚಯಿಸುವವಳವಳೆ. ಅದನ್ನಾಗಿ ಅಸ್ಯ ಜಗತಃ ಮಾತಾ, ಈ ಜಗತ್ತಿನ ನಿರ್ಮಾತೃ ಅವನೇ, ಈ ಜಗತ್ತಿನ ಅಳೆಯುವಿಕೆ ಅವನಿಂದಲೇ ಆಗುತ್ತೆ. ಈ ಜಗತ್ತಿಗೆ ಅರಿವು ಬರುವುದು ಕೂಡ ಮಾಂಗ್ ಮಾನೆ ಅನ್ನುವ ಧಾತುವಿನಿಂದಲೇ ಬಂದದ್ದಾದ್ರಿಂದ ಮಾತೃ ಶಬ್ದವಾಚ್ಯ ಅವನೇ. ಇನ್ನು ಧಾತಾ, ಧಾತೃ ಅಂದ್ರೆ ಬೆಳೆಸುವವನು, ಪುಷ್ಟಿಯನ್ನ ನೀಡಿ ಧಾರಣೆ ಮಾಡಿ ಕೆಲವು ಕಾಲ ಅದನ್ನ ಗಮನಿಸುವಿಕೆಯಲ್ಲಿ ಮುಂದುವರಿಸಿ ಎತ್ತರಕ್ಕೆ ಏರಿಸುವವನು. ಇನ್ನು ಪಿತಾಮಹ, ತಂದೆಗಿಂತಲೂ ಮಿಗಿಲು ಅಂದ್ರೆ ತಂದೆಗಿಂತಲೂ ಹಿರಿಯ ಅಂದ್ರೆ ಪಿತಾಮಹ. ಪಿತಾಮಹ ಅಸ್ಯ ಜಗತಃ, ಈ ಜಗತ್ತಿಗೆ ಈ ಮಕ್ಕಳಿಗೆಲ್ಲ ಅಜ್ಜಂದ್ರಿಂದ ಸಿಗುವಂತಹ ಸಂಸ್ಕಾರಗಳು ತೀರಾ ಇವತ್ತು ಮರೆಯಾಗ್ತಾ ಇದೆ. ಆದ್ರೆ ಒಂದು ಮನೆಯಲ್ಲಿ ಮಗುವಿಗೆ ಹೊಸ ಸಂಸ್ಕಾರಗಳು ಸಿಗಬೇಕಾದದ್ದು, ಯಾಕೆಂದ್ರೆ ಜವಾಬ್ದಾರಿ ಸಂಸಾರದ ಒತ್ತಡಗಳಿಂದ ತಂದೆ ತಾಯಿಯರು ನೇರವಾಗಿ ಮಗುವಿನ ಜೊತೆಗೆ ಕೆಲವು ವಿಷಯಗಳಲ್ಲಿ ಒಟ್ಟಾಗುವುದು ಕಷ್ಟ. ಹಾಗಾಗಿ ಪಿತಾಮಹ ಬೇಕು ಒಂದು ಮನೆಗೆ. ಮನೆಯಲ್ಲಿ ಎಲ್ಲಿ ಪಿತಾಮಹ ಇರ್ತಾನೋ ಆ ಮನೆ ಒಳ್ಳೆಯ ಪಾಲನ ಶಕ್ತಿಯಿಂದ ಇನ್ನಷ್ಟು ಹೆಚ್ಚು ಮೆರೆಯುತ್ತೆ. ಯಾವ ಮನೆಯಲ್ಲಿ ಹಿರಿಯರಿಲ್ವೋ ಆ ಮನೆ ಪಾಳು ಬಿದ್ದ ಮನೆಯ ಹಾಗೆ ಅಸಂಸ್ಕೃತವಾದ ಜೀವಿಗಳೇ ಓಡಾಡುತ್ತವೆ. ಇನ್ನು ವೇದ್ಯಂ, ಎಲ್ಲರಿಂದಲೂ ತಿಳಿಯಬೇಕಾದವನು. ವೇದ್ಯ ಅಂದ್ರೆ ತಿಳಿಯಲಿಕ್ಕೆ ಯೋಗ್ಯವಾದದ್ದು, ತಿಳಿಯಲೇಬೇಕಾದ್ದು, ತಿಳಿಯಲಿಕ್ಕೆ ಅಗತ್ಯ ಇರುವಂತದ್ದು. ತಿಳಿಯದೇ ಇದ್ರೆ ಹೋದ್ರೆ ಅವನಿಗೇನು ಕೊರತೆ ಆಗುದಿಲ್ಲ, ಅವನಿಗೇನು ನಷ್ಟ ಆಗುದಿಲ್ಲ. ನಷ್ಟ ಆಗುದು ತಿಳಿಯದ ಮೂಢನಿಗೆ ಮಾತ್ರ. ಪವಿತ್ರಂ, ಅತ್ಯಂತ ಪವಿತ್ರನಾದವನು, ಪವಿತ್ರೀಕರಿಸುವವನು. ಪವಿವತ್ ತ್ರಾಯತೆ, ವಜ್ರಾಯುಧದಂತೆ ಜಗತ್ತನ್ನ ಪಾಪ ಮುಕ್ತಗೊಳಿಸುವವನಾದ್ರಿಂದಾಗಿ ಅವನನ್ನ ಪವಿತ್ರಂ. ಓಂಕಾರ,
ಓಂ ಅನ್ನುವ ಶಬ್ದದಿಂದ ನಿರಂತರ ಕರೆಯಲ್ಪಡುವವನು. ಆಕ್ರಿಯತೆ ಇತಿ ಕಾರಃ. ಓಂ ಶಬ್ದದಿಂದ ಸರಿಯಾದ ರೀತಿಯಲ್ಲಿ ಪ್ರತಿಪಾದ್ಯನಾದವನು ಅವನೊಬ್ನೇ. ಉಳಿದವರಿಗೆಲ್ಲ ನಾವು ಏನು ಓಂ ಹಾಕಿದ್ರೂ ಕೂಡ ಅದು ಪೂರ್ಣಾರ್ಥದಲ್ಲಿ ಅವರ ಪರಿಚಯವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪ್ರಣವ ಸರ್ವ ವೇದೇಶು, ಸಕಲ ವೇದಗಳಲ್ಲಿ ಪ್ರಣವನಾಗಿ ನಾನೇ ಪ್ರತಿಪಾದ್ಯ ಅನ್ನುವುದನ್ನ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಂಡ ಮಾತು. ಅದರಿಂದಾಗಿ ಅವನನ್ನು ಓಂಕಾರ. ಮತ್ತೆ ಯಾವುದೇ ಯಜ್ಞ ಯಾಗಾದಿಗಳನ್ನು ನಡೆಸುವಾಗ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ತತ್ಸತಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಅನ್ನುವ ಹಲವು ಮಾತುಗಳಲ್ಲಿ ಯಜ್ಞ ದಾನ ತಪಸ್ಸು ಮೊದಲಾದವುಗಳನ್ನ ಎಲ್ಲೇ ನಡೆಸುವಾಗ್ಲೂ ಓಂ ಅನ್ನುವುದನ್ನ ಆಕರಣ ಮಾಡಿಯೇ ಓಂ ಅನ್ನುವ ಶಬ್ದದಿಂದ ಭಗವಂತನನ್ನ ಕರೆದೇ ಮುಂದುವರಿಯುವುದು ಕರ್ತವ್ಯ. ಭಗವಂತನ ಅಪರೂಪದ ಹೆಸರುಗಳು ಅಂತ ಹೇಳಿದಾಗ ಓಂ ತತ್ ಸತ್ ಅನ್ನು 3 ಅಪರೂಪದ ಹೆಸರುಗಳನ್ನು ಕೃಷ್ಣನೇ ಗೀತೆಯಲ್ಲಿ ಎತ್ತಿಕೊಟ್ಟದ್ದು. ಹಾಗಾಗಿ ಓಂ ಅನ್ನುವ ಅಪರೂಪದ ಹೆಸರಿನಿಂದ ನಿರಂತರ ಕರೆಯಲ್ಪಡುವಂತಹ ಭಗವಂತನನ್ನ ಓಂಕಾರ, ಋಕ್ ಅರ್ಚನಾದವನು ಅಂತ ಅರ್ಥ. ಸಾಮ ಎಲ್ಲದರಲ್ಲೂ ಸಮಾನನಾಗಿರುವವನು ಅಂತ. ಯಜಸ್ಸು ಯಜ್ಞಗಳಿಂದ ನಿರಂತರ ಆರಾಧ್ಯನಾದ್ರಿಂದಾಗಿ ಅವನನ್ನು ಯಜ್ಞ ಅನ್ನುವ ಶಬ್ದ, ಯಜು ಅನ್ನುವ ಶಬ್ದದಿಂದ ಕರೀತಾರೆ. ಯಜುಸ್ ಅನ್ನುವುದು ಶಬ್ದ. ಇನ್ನು ಏನೇನಿದೆಯೋ ಅದೆಲ್ಲ ಅವನಲ್ಲೇ ಇದೆ. ಏವ ಅನ್ನುವುದು ಅವಧಾರಣವನ್ನ ಹೇಳುತ್ತೆ. ಎಷ್ಟು ಗುಣಗಳಿವೆಯೋ ಅವೆಲ್ಲವೂ ಅವನಲ್ಲೇ ಇದೆ. ಚ ಅನ್ನುವ ಶಬ್ದ ದೌರ್ಲಭ್ಯವನ್ನು ಹೇಳುತ್ತೆ. ಇಂತಹ ವ್ಯಕ್ತಿ ಅಂದ್ರೆ ಈ ಪಿತಾ, ಮಾತಾ, ಧಾತ, ಪಿತಾಮಹ, ವೇದ್ಯ, ಪವಿತ್ರ, ಓಂಕಾರ, ಋಕ್, ಸಮ, ಯಜು ಇದೆಲ್ಲವೂ ಒಬ್ಬನಲ್ಲಿ ಸಿಗುವುದು ಸಾಧ್ಯವೇ ಇಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ತರದ ಗುಣ ಸಿಕ್ಕೀತು ಹೊರತು ಉಳಿದ ಗುಣಗಳೆಂದೂ ಸಿಗುವುದು ಸಾಧ್ಯವಿಲ್ಲ. ಅದರಿಂದಾಗಿ ಈ ಎಲ್ಲವೂ ಕೂಡ ಚ ಅನ್ನುವ ಶಬ್ದ ಚಷ್ಟ ದೌರ್ಲಭ್ಯೇ, ದೌರ್ಲಭ್ಯವಾದಾಗ ಇದು ಸಿಗುವುದು ಸಾಧ್ಯವೇ ಇಲ್ಲ ಅನ್ನೋದನ್ನ ಹೇಳುವಾಗ ಚ ಅನ್ನುವ ಶಬ್ದ ಹೇಳುತ್ತೆ. ತುಂಬಾ ಕಡೆ ಈ ಚ ಅನ್ನುವುದರ ಪ್ರಯೋಗವನ್ನು ಮಾಡುವಾಗ ಪಂಡಿತಾಚ ಪತಿವ್ರತ ಅಂತ ದರ್ಶನೀಯ ಅಂತ ದ್ರೌಪದಿಯನ್ನ ಪರಿಚಯಿಸುವಾಗ ಅತ್ಯಂತ ಸುಂದರಿ, ಅತ್ಯಂತ ಬುದ್ಧಿವಂತೆ, ಅತ್ಯಂತ ಆಗುಹೋಗುಗಳನ್ನು ವಿಮರ್ಶೆ ಮಾಡಬಲ್ಲವಳು ಮತ್ತು ಗಟ್ಟಿಗಳು, ಎಲ್ಲ ಕಾರ್ಯಭಾರಗಳನ್ನ ಹೊತ್ತು ಸ್ವಲ್ಪವೂ ಸ್ಟ್ರೆಸ್ಸಿಗೆ ಒಳಗಾಗದೆ ಇರುವಂಥವಳು ಅಂತ ಹೇಳುವಾಗ ಎಲ್ಲ ಕಡೆ ಚ ಅಂತಿದೆ. ಯಾಕೆ ಇದು ಮತ್ತೆ ಮತ್ತೆ ಚ ಹಾಕಿದ್ದಾರೆ ಅಂತ ಭಾರತದ ದ್ರೌಪದಿಯ ಪರಿಚಯದ ಮಾತನ್ನ ವೇದವ್ಯಾಸರು ಆಡುವಾಗ ಆಶ್ಚರ್ಯ ಆಗುತ್ತೆ. ಆದ್ರೆ ಚ ಅನ್ನುವ ಶಬ್ದ ಒಬ್ಬೊಬ್ಬರಲ್ಲಿ ಒಂದೊಂದಿರುತ್ತೆ. ಕೆಲವರಲ್ಲಿ ಪಾಂಡಿತ್ಯ ಇರುತ್ತೆ, ಕೆಲವರಲ್ಲಿ ಸೌಂದರ್ಯ ಇರುತ್ತೆ, ಕೆಲವರಲ್ಲಿ ವಿವೇಕ ಇರುತ್ತೆ, ಕೆಲವರಲ್ಲಿ ಯಾವ ಕಾಲಕ್ಕೆ ಏನು ಮಾಡಬೇಕು ಅನ್ನೋ ವಿಚಕ್ಷಣತೆ ಇರುತ್ತೆ. ಆದ್ರೆ ಇಷ್ಟೂ ಒಬ್ರಲ್ಲೇ ಇದೆ ಅಂದ್ರೆ ಅದು ದ್ರೌಪದಿಯಲ್ಲಿ ಮಾತ್ರ. ಹಾಗಾಗಿ ಪ್ರತಿಯೊಂದು ಪದದ ನಂತರವೂ ಚಕಾರವನ್ನ ಹಾಕಿ ಈ ದೌರ್ಲಭ್ಯದ ಸೂಚನೆಯನ್ನ ಕೊಡುತ್ತೆ. ಹಾಗೆ ಇಲ್ಲಿ ಭಗವಂತನನ್ನ ಚ ಅನ್ನುವ ಶಬ್ದದಿಂದ ಇಷ್ಟು ಗುಣಗಳು ಒಟ್ಟಿಗೆ ಒಬ್ಬನಲ್ಲಿ ಇರುವುದು ಸಾಧ್ಯ ಅಂತಾಗಿದ್ರೆ ಅದು ಪರಮಾತ್ಮನಲ್ಲಿ ಮಾತ್ರ ಅಂತ ತಿಳಿಸುವುದಕ್ಕಾಗಿ ಹಾಕಿದ್ದಾರೆ. ಇನ್ನೊಂದು ಹಾಡು ಮಕ್ಕಳು ಹಾಡ್ತೀರಾ? ಆರ್ಯ ಹೇಳಿ. ನಂದ ತನಯ ಭಜಿಪುದಾನಂದವಾದ ಮಿಠಾಯಿ ನಂದ ತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಬಂಧಗಳನ್ನು ಭವ ರೋಗಗಳೆಲ್ಲವ ನೀಗಿಸುವ ಮಿಠಾಯಿ
ನಂದತನಯ ಗೋವಿಂದನ ಭಜಿಪುದಾನಂದ ಭಾಗ ಮಿಠಾಯಿ ಮಿಠಾಯಿ ದಧಿಕೃತ ಕ್ಷೀರ ಗಳಿಗಿಂತಲೂ ಬಲು ಅಧಿಕವಾದ ಮಿಠಾಯಿ ದಧಿಕೃತ ಕ್ಷೀರ ಗಳಿಗಿಂತಲೂ ಬಲು ಅಧಿಕವಾದ ಮಿಠಾಯಿ ಕದಳಿ ದ್ರಾಕ್ಷಿ ಖರ್ಜೂರ ರಸಗಳ ಮೀರಿ ಪೂದಿ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾ ಮಿಠಾಯಿ ಮಿಠಾಯಿ ಜಪ ತಪ ಸಾಧನಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ ಜಪ ತಪ ಸಾಧನಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ ಜಿಪುಣಮತಿಗಳಿಗೆ ಸಾಧ್ಯವಲ್ಲದೀಗ ಜಿಪುಣಮತಿಗಳಿಗೆ ಸಾಧ್ಯವಲ್ಲದೀಗ ಪುರಂದರ ವಿಠಲ ಮಿಠಾಯಿ ಪುರಂದರ ವಿಠಲ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಬಂಧಗಳನುಭವ ರೋಗಗಳೆಲ್ಲವ ಮೀರಿಸುವ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಮಿಠಾಯಿ ತುಂಬಾ ಸುಂದರವಾದ ಗೀತಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಹೇಳಿ. ಗತಿರ್ಭರ್ತ ಮತ್ತೆ ಇದು ಸಮಗ್ರ ಚಿತ್ರಣ ಒಟ್ಟಿಗೆ ಬಂದಿದೆ. ಗತಿಹಿ ಗತಿಹಿ ಅಂದ್ರೆ ಮುಕ್ತಾನಾಂ ಪರಮಗತಿಹಿ, ಪರಮಗತಿ ಅಂತ ಅರ್ಥ. ಗತಿ ಅಂದ್ರೆ ಕೊನೆಯ ಸ್ಥಿತಿ, ಎಲ್ಲಿಗೆ ಹೋಗಿ ನಾವು ಸೇರ್ಬೇಕೋ ಆ ಜಾಗವನ್ನ ಗತಿ. ನೀನೇ ಗತಿ ನೀನೇ ಮತಿ ಅಂತ ನಾವು ಹಿರಿಯರನ್ನ ಅಥವಾ ದೇವರನ್ನ ಕೇಳ್ಕೊಳ್ಳುವಾಗ ನೀವೇ ನಮಗೆ ಗತಿ ಅಂತ ಕೇಳ್ತೀವಿ. ಅಂದ್ರೆ ನಮ್ಮ ಕೊನೆಯ ಆಸರೆ. ಗತಿ ಅನ್ನೋ ಶಬ್ದಕ್ಕೆ ಇನ್ನೊಂದು ಸುಂದರವಾದ ಅರ್ಥ ಇದೆ, ತಿಳಿಯಬೇಕಾದವನು ಅಂತ ಅರ್ಥ. ಬಿಡುಗಡೆಯ ದಾರಿಗಾಗಿ, ಗತಿಗಾಗಿ ಗತಿ ಅಂದ್ರೆ ಕೊನೆಯ ಗತಿಗಾಗಿ ಗತಿ. ಗತಿ ಅಂದ್ರೆ ಗಮಲ ಗತವು ಅಂತ ಧಾತು. ಗತ್ಯರ್ಥಕ ಯಾವುದು ಹೋಗುವುದು ಅನ್ನುವ ಟು ನೋ,
ಅನ್ನೋದು ಟು ಗೋ ಅನ್ನೋದಕ್ಕೆ ಕಾಮನ್ ಅರ್ಥ. ಗೋ ಅನ್ನೋದು ಯಾವಾಗ್ಲೂ ನೋ ಅನ್ನೋದರ ಅರ್ಥದ ಜೊತೆಗೆ ಸೇರುತ್ತೆ ಅಂತ ಅನ್ನೋದು ಭಾಷೆಯ ಒಂದು ಸಹಜ ಪ್ರಕ್ರಿಯೆ. ಹಾಗಾಗಿ ಗತಿ ಅಂದ್ರೆ ಬಿಡುಗಡೆಯ ಗತಿಗಾಗಿ ತಿಳಿಯಬೇಕಾದವನು ಅಂತ ಅರ್ಥ. ಭಗವಂತ ಭರ್ತ, ಎಲ್ಲರ ಹೊಣೆಯನ್ನು ಹೊತ್ತವನು. ಅವನು ಪ್ರಭು, ಎಲ್ಲದರ ಒಡೆಯ. ಪ್ರಭವತಿ, ಎಲ್ಲವನ್ನು ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವವನು. ಸಾಕ್ಷಿ, ಪ್ರತಿಯೊಂದು ಚಟುವಟಿಕೆಯನ್ನು ಮನಸ್ಸಿನಿಂದಾಗ್ಲಿ ಮಾತಿನಿಂದಾಗ್ಲಿ ದೇಹದಿಂದಾಗ್ಲಿ ಏನೇ ಚಟುವಟಿಕೆ ನಡೆದ್ರು ಅದನ್ನ ಸಾಕ್ಷಾತ್ ಈಕ್ಷತೆ, ನೇರವಾಗಿ ನೋಡುವವನು. ನಿವಾಸ, ಎಲ್ಲದರೊಳಗೆ ನೆಲೆಸಿದವನು, ಎಲ್ಲರನ್ನೂ ನೆಲೆಗೊಳ್ಳುವಂತೆ ಮಾಡಿದವನು. ಶರಣಂ, ಎಲ್ಲರಿಗೆ ಆಸರೆ, ಆಶ್ರಯ. ಸುಹೃತ್, ಅನಿಮಿತ್ತವಾದ ಬಂಧು, ಯಾವುದೇ ಪ್ರತಿಫಲ ಅಪೇಕ್ಷೆ ಇದೆ ಸಹಾಯ ಮಾಡುವ ಹಿತೈಷಿ. ಪ್ರಭವ, ಪ್ರಭವ ಅಂದ್ರೆ ಹುಟ್ಟುವಿಕೆಗೆ ಕಾರಣನಾದವ. ಪ್ರಳಯ, ಕೊನೆಗೊಳ್ಳುವುದಕ್ಕೆ ಕಾರಣನಾದವ. ಸ್ಥಾನಂ, ಹುಟ್ಟು ಸಾವುಗಳ ನಡುವಿನ ಅಷ್ಟು ಸ್ಥಿತಿಯನ್ನ ಕಾಪಿಡುವವ. ಬಹಳ ದೀರ್ಘಕಾಲದ ಕೆಲಸ ಸ್ಥಾನ ಅನ್ನೋದು. ನಿಧಾನಂ, ಎಲ್ಲವೂ ಇವನಲ್ಲೇ ನಿಧಿಯಂತೆ, ಇಡೀ ಜಗತ್ತನ್ನು ತನ್ನ ಬಸಿರಲ್ಲಿ ಹೊತ್ತವನು. ಬೀಜಂ, ಎಲ್ಲ ಜಗತ್ತಿನ ವಸ್ತುಗಳು, ಬೀಜ ಅಂದ್ರೆ ಅಭಿವ್ಯಂಜಕ ಅಂತ ಅರ್ಥ. ಪ್ರತಿಯೊಂದು ವಸ್ತುವಿನ ನಿಜವಾದ ಸ್ವಭಾವ ಏನು ಅಂತ ಲೋಕಕ್ಕೆ ಗೊತ್ತುಪಡಿಸುವವನು ಬೀಜಂ. ಅವ್ಯಯಂ, ಎಂದೂ ಯಾವ ರೀತಿಯ ಕೊರತೆಗೂ ಒಳಗಾಗದವನು, ಅಳಿವಿರದವನು, ನಾಶವಾಗದವನು, ವ್ಯತ್ಯಾಸಗೊಳ್ಳದವನು. ಅವ್ಯಯ ಅನ್ನೋ ಶಬ್ದಕ್ಕೆ ತುಂಬಾ ಚಂದದ ಅರ್ಥ ಇದೆ. ಅದು ಭಗವಂತ ಹೇಳಿಕೊಳ್ಳುವ ಮಾತು. ಅಹಂ ಬೀಜ, ಅಹಂ ಬೀಜಂ, ಅಹಂ ಅವ್ಯಯಂ. ನಾನು ಈ ಎಲ್ಲ ಶಬ್ದಗಳಲ್ಲಿರುವ ಗುಣಗಳಿಂದ ತುಂಬಿದವನಾದ್ರಿಂದಾಗಿ ಇದು ನಾಮವೂ ಆಗುತ್ತೆ, ಇದು ಅವನಲ್ಲಿರುವ ಗುಣಗಳೂ ಆಗುತ್ತೆ. ಹೀಗೆ ನಾಮರೂಪಾತ್ಮಕವಾದ ಪ್ರಪಂಚದ ಕೆಲವು ಸಂಗತಿಗಳನ್ನ ಈ ಸಾಲಿನಲ್ಲಿ ನಾವು ಕಂಡದ್ದಾಯ್ತು. ಮುಂದೆ ಭಗವಂತನ ಮತ್ತೊಂದು ಗೀತವನ್ನ ಈಗ ವಿದುಲ ಹೇಳ್ತಾಳೆ, ಕೇಳೋಣ. ಮರೆಯದೆ ಸಲಹನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಮರೆಯದೆ ಸಲಹನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಸರ್ವಜೀವೋತ್ತಮನೆ ನಿನ್ನನು ಮೊರೆಯ ಹೊಕ್ಕೆನು ಮಾರುತಾತ್ಮಜ. ಕರೆದು ಭಕುತರಿಗ್ವರವ ನೀಡುವೆ ಪರೆದು ನಿನ್ನದು ಭಾರತೀಶ. ಮರೆಯದೆ ಸಲಹೆನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಸೀತಾವಲ್ಲಭ ರಾಮರ ಪಾದಾಂಬುಜ ದೂತನೆಂದೆನಿಸಿದೆಯೋ. ಸೀತಾವಲ್ಲಭ ರಾಮರ ಪಾದಾಂಬುಜ ದೂತನೆಂದೆನಿಸಿದೆಯೋ. ಮಾತೆಗಿತ್ತು ಮುದ್ರಿಕೆಯನು ಘಾತಕ ರಾವಣಾಪುರಕ್ಕೆ. ಮಾತೆಗಿತ್ತು ಮುದ್ರಿಕೆಯನು ಘಾತಕ ರಾವಣಾಪುರಕ್ಕೆ. ಕಾರ್ತಿಕದುತ್ಸವ ಮಾಡಿ ಮಂಗಳಾರತಿಯ ಬೆಳಗಿದೆ ಬಾಲದಿಂದ. ಮರೆಯದೆ ಸಲಹೆನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಬಕ ಹಿಡಂಬಕ ಕೀಚಕ ಕಿಮ್ಮೀರ ಮಗಧ ಮುಖ್ಯ ಪ್ರಮುಖರನು. ಬಕ ಹಿಡಂಬಕ ಕೀಚಕ ಕಿಮ್ಮೀರ ಮಗಧ ಮುಖ್ಯ ಪ್ರಮುಖರನು.
ಸಕಲ ಅನುಜರ ಸಹಿತ ದುರ್ಯೋಧನನ ಪ್ರಾಣವ ಸೆಳೆದು ಬೇಗನೆ. ಸಕಲ ಅನುಜರ ಸಹಿತ ದುರ್ಯೋಧನನ ಪ್ರಾಣವ ಸೆಳೆದು ಬೇಗನೆ. ನಕುಲ ಧರ್ಮಜನ ಸದೇವ ದ್ರೌಪದಿಗೆ ಸುಖ ಸಂತೋಷ ನೀಡಿದೆ. ಮರೆಯದೆ ಸಲಹೆನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಮಧ್ಯಗೆ ಹಾರಲ್ಲಿ ಜಾನಿಸಿ ಸುಜನರಿಗೆ ಶುದ್ಧ ಶಾಸ್ತ್ರವ ಬೋಧಿಸಿ. ಮಧ್ಯಗೆ ಹಾರಲ್ಲಿ ಜಾನಿಸಿ ಸುಜನರಿಗೆ ಶುದ್ಧ ಶಾಸ್ತ್ರವ ಬೋಧಿಸಿ. ಗೆದ್ದು ಮಯಾವಾದಿಗಳವಾದ ಪ್ರಸಿದ್ಧನೆನಿಸಿದೆ ಮಧ್ವಾಮುನಿ. ಗೆದ್ದು ಮಯಾವಾದಿಗಳವಾದ ಪ್ರಸಿದ್ಧನೆನಿಸಿದೆ ಮಧ್ವಾಮುನಿ. ಮುದ್ದು ಭೀಮೇಶ ಕೃಷ್ಣನ ಪ್ರಸಿದ್ಧಿ ಮಾಡಿದೆ ಪರಮ ಗುರುವೇ. ಮುದ್ದು ಭೀಮೇಶ ಕೃಷ್ಣನ ಪ್ರಸಿದ್ಧಿ ಹೆಣ್ಣಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಸರ್ವ ಜೀವೋತ್ತಮನೆ ನಿನ್ನನು ಮೊರೆಯ ಹಕ್ಕೆನು ಮಾರುತಾತ್ಮಜ ಕರೆದು ಭಕುತರಿಗ್ವರವ ನೀಡುವ ಕೊರೆದು ನಿನ್ನದು ಭಾರತೀಶ. ಮರೆಯದೆ ಸಲಹೆನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ಮರೆಯದೆ ಸಲಹೆನ್ನಾನು ಯಾದವಗಿರಿ ದೊರೆ ಮಂಗರಾಯ ನೀನು. ದೊರೆ ಮಂಗರಾಯ ನೀನು. ದೊರೆ ಮಂಗರಾಯ ನೀನು. ದೊರೆ ಮಂಗರಾಯ ನೀನು. ಕೃತಜ್ಞತೆಗಳು ವಿದುಲ. ಮುಂದಿನ ಶ್ಲೋಕ. ಕೇಳಿಸ್ತಿರ್ಲಿಲ್ವಾ? ತಪಾಮಿ ಅಹಂ ಮತ್ತೊಂದು ಉಪನಿಷತ್ತಿನ ಅನುವಾಕಗಳ ಒಟ್ಟು ರಾಶಿ ಇಲ್ಲಿ ಒಂದು ಪದ್ಯದಲ್ಲೇ ಸಾಲಾಗಿ ಬಂದು ಬಿಟ್ಟಿದೆ. ಅದರ ಕೊನೆಯ ಸಾಲಿರುವುದು ಉಪನಿಷತ್ತಿನಲ್ಲಿ ತಪಂತನ್ನ ನಿಂದ್ಯಾತ್ ತದ್ವ್ರತಂ ವರ್ಷಂತನ್ನ ನಿಂದ್ಯಾತ್ ತದ್ವ್ರತಂ ಅಂತ ಒಂದು ಮಾತಿದೆ. ಆ ಇಡೀ ಉಪನಿಷತ್ತಿನ ಕೊನೆಯ ಸಂದೇಶ ಅದು. ಅದೆಲ್ಲವನ್ನು ಒಟ್ಟಿಗೆ ಕೃಷ್ಣ ಅಹಂ ತಪಾಮಿ, ನಾನೇ ಸುಡುವವನು, ನೆಲವನ್ನು ಚೆನ್ನಾಗಿ ಸುಟ್ಟು ಫಲವತ್ತತೆಯನ್ನ ಕೊಟ್ಟು ಮಳೆಯ ಮೊದಲ ತೊಟ್ಟು ಬಿದ್ದಾಗ ಒಳಗಿನಿಂದ ಪರಿಮಳದ ಗುಟ್ಟು ಹೊರಕ್ಕೆ ತೆರೆದಾಗ ಅದು ಕೊಡುವ ಪರಿಮಳದ ಅಗಾಧತೆಯನ್ನ ನಾವು ಪದಗಳಿಂದ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅಪೂರ್ವವಾದ ತಪಸ್ಸದು. ಸೂರ್ಯನ ಒಂದು ರೀತಿಯ ತಪಸ್ಸು. ಸೂರ್ಯನಲ್ಲಿ ನಿಂತು ಭಗವಂತ ಈ ಕೆಲಸ ಮಾಡುವುದಾದ್ರೂ ಕೂಡ 8 ತಿಂಗಳ ನಿರಂತರವಾದ ಪ್ರಕ್ರಿಯೆಯಿಂದ ಶುದ್ಧವಾದ ನೀರು ಮತ್ತೆ ಮೋಡವಾಗಿ ತುಂಬಿಕೊಳ್ಳುತ್ತೆ. ಮೊದಲು ತಾಪ ಇದ್ರೆ ಆಮೇಲೆ ಮಳೆ. ಹಾಗಾಗಿ ಅಹಂ ತಪಾಮಿ, ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ. ಬಿಸಿಲಾಗುವ ಹೊತ್ತಿಗೆ ಮಳೆಯನ್ನ ತಡೆದು ನಿಲ್ಲಿಸ್ತೇನೆ. ಯಾಕೆಂದ್ರೆ ಮಧ್ಯ ಮಧ್ಯದಲ್ಲಿ ಬಿಸಿಲು ಬರುವಾಗ್ಲೇ ಮಳೆ ಬಂದು ಬಿಟ್ರೆ ನೆಲ
ಸುಡುವುದೇ ಇಲ್ಲ. ನೆಲ ಸುಡದೆ ಹೋದ್ರೆ ಅದರಲ್ಲಿ ಆ ಗಟ್ಟಿತನ ಅನ್ನೋದು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಮೊದಲು ಸುಡ್ತಾನೆ, ಸುಡುವಾಗ ಮಳೆಯನ್ನ ನಿಲ್ಲಿಸ್ತಾನೆ, ಮತ್ತೆ ಮಳೆಯನ್ನ ಮೋಡ ತುಂಬಿದೊಡನೆ, ಯಾಕೆಂದ್ರೆ ಮೋಡ ಒಂದು ಸರ್ತಿ ತನ್ನ ಒಡಲನ್ನ ಬರಿದಾಗಿಸಿಕೊಂಡ ಬಳಿಕ ಮತ್ತೆ ತುಂಬುವುದಕ್ಕೆ ಇದೇ ಸೂರ್ಯನ ಕಿರಣಗಳು ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲಿ ಅಡಗಿ ಕೂತ ನೀರಿನ ಕಣಗಳಲ್ಲಿ ಸೂರ್ಯನ ಕಿರಣಗಳು ಹಾದು ಅದನ್ನ ಇಂಗಿಸಿ ಮೋಡವಾಗಿಸುತ್ತೆ. ಅಲ್ಲಲ್ಲಿಯೇ ನೀರು ಉಳಿದಿದ್ರೆ ಜಗತ್ತು ಸೊಳ್ಳೆಗಳ ಸಾಮ್ರಾಜ್ಯ ಆಗಿಬಿಡ್ತಿತ್ತು. ಇಷ್ಟಾಗಿಯೂ ನಮ್ಮಲ್ಲಿ ಅದರ ಅಜಾಗ್ರತೆಯಿಂದ ಅವ್ಯವಸ್ಥೆ ಆಗುತ್ತೆ. ಆದ್ರೆ ಹೇಗೋ ನಷ್ಟವಾಗಿ ಯಾವತ್ತೂ ನಮ್ಮ ಕೈಗೆ ಸಿಗದ ನೀರಿನ ಕಣಗಳೆಲ್ಲ ಸೂರ್ಯನ ಕೈಯಿಂದ ಮೋಡದಲ್ಲಿ ಸೇರಿ ಮತ್ತೆ ಮಳೆ ಬರುವಂತಾಗಿ ನಮ್ಮ ಬದುಕು ಹಸನಾಗುತ್ತೆ. ಹಾಗಾಗಿ ಅಹಂ ತಪಾವಿ, ಎಲ್ಲರಲ್ಲಿ ನಿಂತು ಯೋಚಿಸುವವನು, ಎಲ್ಲರ ಹಿತಕ್ಕಾಗಿ ಬೆಳಕನ್ನ ಚೆಲ್ಲುವವನು, ಈ ನಮ್ಗೆಲ್ಲ ಒಂಥರ ಕಿರಿಕಿರಿ. ಆದ್ರೆ ಅಯ್ಯೋ ದಗದಗ ಸೆಕೆ, ಚಳಿ ಆದ್ರೆ ಅಯ್ಯೋ ಗಡಗಡ ನಡುಗು. ಯಾರ ಮಾತನ್ನ ಕೇಳಿ ಪ್ರಕೃತಿ ತಾನಾಗಿ ಉಳಿಬೇಕು? ಯಾರು ಕೂಡ ನಮ್ಮನ್ನ ಬಿಡುತ್ತಿರ್ಲಿಲ್ಲ. ಬೇಕಾದಾಗೆ ಎಲ್ರಿಗೂ ಹೇಳಿದ ಹಾಗೆ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಿತ್ತು ಅಂದ್ರೆ ಅವ್ಯವಸ್ಥೆ ಮಯವಾದ ಬದುಕನ್ನು ಅನುಭವಿಸಬೇಕಿತ್ತಾದ್ರೆ ಕಾಲಕ್ಕೆ ತಕ್ಕಂತೆ ಆಗ್ಲೇಬೇಕಾದ ಕಾರ್ಯವನ್ನ ಭಗವಂತನ ಪ್ರೀತಿಗಾಗಿ ಅದು ನಡೆಸ್ತಾ ಇದೆ ಅಂತ ಭಾವಿಸಿ ನಾವು ಮುಂದುವರೆದರೆ ಅದರ ವಿಶಿಷ್ಟ ಫಲವನ್ನ ಅನುಭವಿಸ್ತೇವೆ. ನಿಗ್ರಹ್ಣಾಮಿ ಉತ್ಸೃಜಾಮಿಚ, ಇಡೀ ಜಗತ್ತನ್ನು ನಿಗ್ರಹಿಸ್ತೇನೆ, ಅಗತ್ಯ ಬಂದಾಗ ಮತ್ತೆ ಪ್ರವಾಸಕ್ಕೆ ತರಳಿ ಅದನ್ನ ಪ್ರವಾಹದ ರೂಪದಲ್ಲಿ ಹೊರಕ್ಕೆ ಬಿಡುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು, ಸಂಸಾರದ ದವಡೆಯಿಂದ ಬಿಡಿಸುವವನು ನಾನೇ, ಮತ್ತೆ ಸಂಸಾರದ ಎಳೆಯಲ್ಲಿ ಅವನನ್ನ ಕಟ್ಟಿ ಹಾಕಿ ಕರ್ಮಕ್ಕೆ ತಕ್ಕದಾದ ಪಾಠವನ್ನ ಕಟ್ಟಿಕೊಡುವವನು ನಾನೇ. ಸದಸಚ್ಚಾಹಂ, ಅಹಂ ಹೇ ಅರ್ಜುನ, ಅಹಂ ಸತ್ ಅಸಚ್ಚ. ಸತ್ ಅಂದ್ರೆ ಕಾರಣ ಅಂತ ಅರ್ಥ, ಅಸತ್ ಅಂದ್ರೆ ಕಾರ್ಯ ಅಂತ ಅರ್ಥ, ಅಸತ್ ಅಂದ್ರೆ ಕಾರಣ ಅಂತ ಅರ್ಥ. ಸತ್ ಅಂದ್ರೆ ಸಕಲ ಗುಣ ಪರಿಪೂರ್ಣ ಅಂತ ಅರ್ಥ, ಅಸತ್ ಅಂದ್ರೆ ಇನ್ನೂ ಅಧಿಕ ಸತ್, ಅಧಿಕಂ ಸತ್ ಅಸತ್. ಅವನಿಗಿಂತ ಮೀರಿದ ಮತ್ತೊಬ್ಬ ಸತ್ ಇಲ್ಲ. ನವಿದ್ಯತೆ ಉತ್ತಮ ಯಸ್ಯ ಅಂತಿದ್ದ ಹಾಗೆ ನವಿದ್ಯತೆ ಸತ್, ಇವನಿಗಿಂತ ಉತ್ತಮನಾದ ಸತ್ ಮತ್ತೊಬ್ಬನಿಲ್ಲ. ಆದ್ರಿಂದಾಗಿ ಇವನನ್ನ ಸತ್ ಮತ್ತು ಅಸತ್ ಇದೆರಡೂ ಸೇರಿಸಿ ಹೇಳಬಹುದು. ಅವನು ಕೆಲವೊಮ್ಮೆ ಕಾಣಿಸ್ತಾನೆ, ಕೆಲವೊಮ್ಮೆ ಕಾಣಿಸುವುದಿಲ್ಲ. ಸತ್ ಅಂದ್ರೆ ಕಾಣುವಂಥದ್ದು, ಅಸತ್ ಅಂದ್ರೆ ಕಾಣದೇ ಇರುವಂತದ್ದು. ಜ್ಞಾನಿಗಳಿಗೆ ಕಾಣಿಸ್ತಾನೆ, ಅಜ್ಞಾನಿಗಳಿಗೆ ಕಾಣಿಸುವುದಿಲ್ಲ. ಆದ್ರಿಂದಾಗಿ ಅವನು ಸದಸತ್. ಹೇ ಅರ್ಜುನ, ತಿಳಿಯಾದ ಪಾರದರ್ಶಕ ಬಿಳಿಯ ಬಣ್ಣದವನೇ, ಅದು ಗುಣ. ಅರ್ಜುನ ಅನ್ನೋದು ನಮ್ಗೆ ಆಗ್ಬೇಕು ಅಂತ ಹೇಳುದು. ನೀವು ಅರ್ಜುನರಾದ್ರೆ ನಾನು ಸಿಗ್ತೇನೆ ಅಂತ. ಶ್ರಮ ವಹಿಸ್ಬೇಕು, ಪ್ರಯತ್ನ ಹಾಕಬೇಕು, ನಿರಂತರ ಅದಕ್ಕೋಸ್ಕರ ಜೀವನವನ್ನು ತೆರಬೇಕು. ಆ ಹೊತ್ತಿಗೆ ಬೇರೆ ಯಾವುದೇ ಜಗತ್ತಿನ ಜಂಜಾಟದಲ್ಲಿ ಬೀಳಬಾರದು ಅನ್ನುವ ಈ ರೀತಿಯ ಅರ್ಜುನನ ಕ್ವಾಲಿಟಿಯನ್ನ ಇಟ್ಟುಕೊಂಡು ನಾವು ಬೆಳಿಬೇಕು ಅನ್ನೋದಕ್ಕೋಸ್ಕರ ನಮ್ಗೆ ಅರ್ಜುನ ಅಂತ ಹೇಳಿದ್ರೆ ಅವನು ಅರ್ಜುನನೇ. ಆದ್ರಿಂದಾಗಿ ಅವನಿಗೆ ವಿಶಿಷ್ಟವಾದ ಸ್ಥಾನವನ್ನ ಅಲ್ಲಲ್ಲಿ ನಾವು ಕಲ್ಪಿಸುವುದನ್ನು ನೋಡುತ್ತೇವೆ. ಒಟ್ಟಂತೂ ಭಗವಂತನ ಪರಿಚಯವನ್ನ ಇಷ್ಟು ಚೆನ್ನಾಗಿ ಬಹುಶಃ ಹಿಂದಿನ ಸಾಲುಗಳಲ್ಲಿ ನಾವು ಕಾಣಲಿಲ್ಲ. ಇಷ್ಟು ಅಪರೂಪದ ಸಂಗತಿಯನ್ನ ಅರ್ಜುನನಿಗೆ ಕೃಷ್ಣ ಬಾಯಿ ತೆರೆದು ಹೇಳ್ತಾ ಇದ್ದಾನೆ. ನಾವು ಕೂಡ ಕಿವಿಯಾಗಿ ಕೇಳಬೇಕಾದದ್ದು ಕರ್ತವ್ಯ. ಸರಿ, ಮುಂದೆ ಯಾರಾದ್ರೂ ಹಾಡೋರಿದ್ದೀರಾ? ಹೇಳಿ. ಕಂಡಳಿತ್ಯಾತಕೋ ಕಾವೇರಿ ರಂಗನ ನೋಡದ, ಕಂಡಳಿತ್ಯಾತಕೋ ಕಾವೇರಿ ರಂಗನ ನೋಡದ, ಕಸ್ತೂರಿ ರಂಗನ ನೋಡದ, ಕಸ್ತೂರಿ ರಂಗನ ನೋಡದ, ಕಾವೇರಿ ರಂಗನ ನೋಡದ,
ಕಾವೇರಿ ರಂಗನ ನೋಡದ ಕಂಗಳಿ ಬ್ಯಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ಖ್ಯಾತಕೋ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಹರಿಪಾದೋದಕ ಸಮಕಾವೇರಿ ವಿರಜಾನದಿಯಲ್ಲಿ ಸ್ನಾನವ ಮಾಡಿ ಹರಿಪಾದೋದಕ ಕಾವೇರಿ ವಿರಜಾನದಿಯಲ್ಲಿ ಸ್ನಾನವ ಮಾಡಿ ಪರಮ ವೈಕುಂಠ ರಂಗ ಮಂದಿರ ಪರಮಾಸುದೇವನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಹಾರಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ಹಾರಹೀರ ವೈಜಯಂತಿ ಮುತ್ತಿನ ಹಾರ ಪದಕ ತೆರನೇರಿ ಬೀದಿಲಿ ಬರುವ ತೆರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲರಾಯನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಧನ್ಯವಾದಗಳು. ಸಮೀಚೀನಂ, ಕೃತಜ್ಞತೆಗಳು. ಮತ್ತೆ ಮುಂದಿನ ಶ್ಲೋಕ ನೋಡೋಣ. ಕೇಳಿಸ್ತಿದ್ಯಾ?
ಮೂರು ವೇದಗಳನ್ನ ಮೊರೆ ಹೊಕ್ಕವರು ತ್ರೈವಿದ್ಯರು. ಅಂದ್ರೆ ಒಂದು ರೀತಿ ಆ ಹಂಬಲದಿಂದ ಕೂಡಿದವರು. ಅವರು ನಿರಂತರ ಹೋಮ ಮಾಡ್ತಿರ್ತಾರೆ, ಭಗವಂತನನ್ನೇ ಆರಾಧಿಸ್ತಾರೆ, ಸೋಮರಸವನ್ನು ಕುಡಿತಾರೆ, ಪಾಪಗಳನ್ನು ಕಳ್ಕೊಳ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಅವರು ಆ ನಿರಂತರವಾಗಿ ದೇಹವನ್ನ ದಂಡಿಸಿ, ಮನಸ್ಸನ್ನು ದಂಡಿಸಿ, ಮಾತನ್ನು ನಿಯಂತ್ರಿಸಿ, ಯಜ್ಞವನ್ನ ಮಾಡಿದ್ದರ ಪರಿಣಾಮವಾಗಿ ಪುಣ್ಯ ಲಭ್ಯವಾಗುತ್ತೆ. ದೇವೇಂದ್ರನ ನಾಡನ್ನು ಹೋಗಿ ಸೇರ್ಕೊಳ್ತಾರೆ. ಕಾಡಲ್ಲಿ ಅಷ್ಟು ದಿವಸ ಕಾಲ ಕಳೆದದ್ದಕ್ಕಾಗಿ ಉತ್ತಮವಾದ ನಾಡು ಅವರನ್ನ ಸ್ವಾಗತಿಸ್ತಾ ಇರುತ್ತೆ. ಯಾಕೆಂದ್ರೆ ಒಬ್ಬ ಜೀವಿ ಒಂದು ಕಡೆಯಲ್ಲಿ ಏನಾದ್ರೂ ತಡೆದು ನಿಲ್ಲಿಸಿದ್ದಾನೆ ಅಂದ್ರೆ ಅದರ ಇನ್ನೊಂದು ಮುಖದಲ್ಲಿ ಅವನದರ ಸೌಖ್ಯವನ್ನ ಅನುಭವಿಸ್ಲೇಬೇಕಾಗುತ್ತೆ. ನೋವನ್ನ ತಡೆದು ಹಿಡಿದ್ರೆ ಅದು ಇನ್ನೊಂದು ಕಡೆ ಇನ್ನೂ ವಿಪರೀತವಾದ ನೋವು ಹೇಗಾಗುತ್ತೋ ಹಾಗೆ ಸುಖವನ್ನ ಅನಗತ್ಯವಾಗಿ ಸಾಧನೆ ಆಗುವ ತನಕ ಬೇಡ ಅಂತ ಯಾರು ನಿಲ್ಲಿಸಿರ್ತಾನೋ, ಅನಿಶ್ಚಿತವಾದ ಸುಖವನ್ನ ಬಿಡಿ ಅಂತ ಹೇಳಲಿಲ್ಲ. ಆದ್ರೆ ಎಳೆದಾಡುವ ಸುಖಕ್ಕಾಗಿ ಹಾತೊರೆಯದೆ ಬಂದದ್ದರಲ್ಲಿ ಉಣ್ಣುತ್ತೇನೆ ಅಂತ ಎಚ್ಚರದಿಂದ ಇರುವಂಥವನಿಗೆ ಆ ಜೀವ ಪಡೆಯುವಂತಹ ಪರಸೌಖ್ಯವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ. ದೇವೇಂದ್ರನ ನಾಡನ್ನು ಹೋಗಿ ಸೇರ್ತಾರೆ. ದೇವಭೋಗಗಳನ್ನ ಮೇಲಕ್ಕೆ ಏರಿದ ಮೇಲೆ ಎಲ್ಲ ರೀತಿಯಿಂದಲೂ ಕೂಡ ಅವರಿಂದ ಯಾವುದೇ ರೀತಿಯಾದ ತಡೆ ಇಲ್ಲದಂತೆ ಭೋಗಿಸ್ತಾರೆ. ಅಶ್ನಂತಿ ದಿವ್ಯಾನ್, ಮನುಷ್ಯ ಲೋಕದ ಅನ್ನ ಅಲ್ಲ, ಅದು ದೇವಲೋಕದ ಅನ್ನ. ದೇವಭೋಗಾನ್ ದಿವ್ಯಾನ್ ಅಶ್ನಂತಿ, ದೇವತೆಗಳು ಉಣುವ ಅನ್ನವನ್ನ ಉಣುತ್ತಾರೆ. ಅಲ್ಲಿ ಎಲ್ಲ ಇಲ್ಲಿಯ ಹಾಗೆ ಕ್ಯಾಲೋರಿ ಲೆಕ್ಕ ಹಾಕಿ ಕಸ ಎಲ್ಲ ತೆಗೆದು ಅಯ್ಯೋ ಇದು ಬೇಡ ಅದು ಬೇಕು ಅಂತನ್ನುವ ಯಾವುದೇ ತರದ ಅವ್ಯವಸ್ಥೆಗಳಿಲ್ಲ. ಅಲ್ಲಿ ತಿನ್ನುವಂಥದ್ದು ಅವನನ್ನ ನೆನಪಿಸಿಕೊಂಡು ಪದಾರ್ಥದಲ್ಲಿ ಭಗವಂತನನ್ನ ಕಂಡು ಉಣ್ಣುವ ವಿಧಾನ. ನಾನು ಅನ್ನೋದು ಎಚ್ಚರದಲ್ಲಿ ಇದ್ದು ಉಂಡ್ರೆ ಅದು ಸುಖ. ಏನ್ ತಿಂತಾ ಇದ್ದೇನೆ ಅಂತ ಮಧ್ಯಾಹ್ನನೇ ಮರೆತು ಹೋದ್ರೆ ಅದರಷ್ಟು ವ್ಯಥೆ ಇನ್ನೊಂದಿಲ್ಲ. ದಿವ್ಯ ಭೋಗ ಅಂದ್ರೆ ಇನ್ನೇನು ಅಲ್ಲ, ಆ ಪದಾರ್ಥಗಳು, ಆ ಪದಾರ್ಥಗಳ ನಿಯಾಮಕ ದೇವತೆಗಳು ಮತ್ತು ಪರಮಾತ್ಮ ಒಂದಲ್ಲ ಒಂದು ರೀತಿಯಿಂದ ನಮ್ಮ ಆಹಾರ ದ್ರವ್ಯದಲ್ಲಿ ಮುಖ್ಯವಾದ ಭಾಗವಾಗಿದ್ದಾನೆ ಅಂತ ಪ್ರೀತಿಸಿ ಕೊಟ್ಟದ್ರಲ್ಲೇ ದಿವ್ಯತೆಯನ್ನ ಯೋಚಿಸಿ ಉಂಡ್ರೆ ಅದು ದೇವಭೋಗ. ತೇ ಪುಣ್ಯಂ ಆಸಾದ್ಯ ಸುರೇಂದ್ರ ಲೋಕಂ ಆಸಾದ್ಯ ದೇವಭೋಗಾನ್ ದಿವಿ ಅಶ್ನಂತಿ. ಅಶ್ನಂತಿ ಅಂದ್ರೆ ಉಣುತ್ತಾರೆ. ಅಶೂವ್ಯಾಪ್ತವು ಅನ್ನುವ ಧಾತುವಿನಿಂದ ಹುಟ್ಟಿದ ಅಶ್ನಾತಿ, ಅಶ್ನೀತಃ, ಅಶ್ನಂತಿ ಅನ್ನುವ ಧಾತುವಿನಿಂದ ಹೊರಟ ರೂಪದಾರ್ಥ. ಈ ಮುಂದೆ ಅದನ್ನ ತುಂಬಾ ಇನ್ನಷ್ಟು ವಿಸ್ತಾರವಾಗಿ ಕೃಷ್ಣ ಹೇಳ್ತಾನೆ. ಮತ್ತೆ ಆ ಶ್ಲೋಕದ ಅನುಸಂಧಾನವನ್ನ ಮುಂದಿನ ಏಕಾದಶಿ ಹೊತ್ತಿಗೆ ಮಾಡೋಣ. ಒಂದು ಮಂಗಳ ಗೀತೆ ಹಾಡಬಹುದಾ? ಯಾರು ಹಾಡ್ತೀರಿ? ಹೇಳಿ.
ಕೃತಜ್ಞತೆಗಳು. ತೃಪ್ತನಾಗಿ ನಮ್ಮ ಬದುಕಿಗೆ ಇನ್ನಷ್ಟು ಹೆಚ್ಚು ಇಂತಹ ಚಿಂತನೆಗಳನ್ನು ನಡೆಸುವ ಮಂಗಳಕರವಾದ ಶಕ್ತಿಯನ್ನ ಕೊಡ್ಲಿ ಅಂತ. ಭಾಗವತದಲ್ಲೊಂದು ಮಾತಿದೆ, ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇತಿರತಿಂ ಶ್ರಮ ಏವ ಹಿ ಕೇವಲಂ ಅಂತ. ಭಗವಂತನ ಕಥೆ ಕೇಳುವಾಗ, ಭಗವಂತನ ಗುಣಗಾನ ಮಾಡುವಾಗ ನಮ್ಮ ಮನಸ್ಸು ಅದರಲ್ಲಿ ರಥವಾಗುವುದಕ್ಕೆ ಶಕ್ತವಾಗಿಲ್ಲ ಅಂದ್ರೆ ನಾವು ಉಳಿದ ನೂರಾರು ಕೆಲಸಗಳನ್ನೇನು ಮಾಡುತ್ತೇವೆ ಅದರಲ್ಲಿ ಪರಿಪೂರ್ಣತೆಯನ್ನು ನಾವು ಸಾಧಿಸಿಲ್ಲ ಅಂತ ಅರ್ಥ. ನಾವು ತುಂಬಾ ಪಾರಾಯಣ ಮಾಡ್ತೇವೆ, ತುಂಬಾ ಜಪ ಮಾಡ್ತೇವೆ, ತುಂಬಾ ಸ್ತೋತ್ರ ಮಾಡ್ತೇವೆ, ತುಂಬಾ ದೇವತೆಗಳ ಗುಡಿಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕ್ತೇವೆ, ಬೇಕಾದಷ್ಟು ದಾನ ಮಾಡ್ತೇವೆ, ಬೇಕಾದಷ್ಟು ಧರ್ಮ ಮಾಡ್ತೇವೆ, ಶ್ರದ್ಧೆಯಿಂದ ಪ್ರಾಮಾಣಿಕವಾದ ಜೀವನವನ್ನು ನಡೆಸ್ತೇವೆ, ಅನ್ಯಾಯದ ದುಡ್ಡಿನಿಂದ ಎಂದೂ ನಾವು ಬದುಕ್ತಾ ಇಲ್ಲ ಅನ್ನುವುದೆಲ್ಲವೂ ಸತ್ಯ ಆಗುದು ಯಾವಾಗ ಅಂದ್ರೆ, ಅಥವಾ ಅದು ಸತ್ಯ ಅಂತ ಕರೆಸಿಕೊಳ್ಳುವ ಸರ್ಟಿಫಿಕೇಟ್ ಯಾವುದು ಅಂದ್ರೆ, ಭಗವಂತನ ಕತೆ ಕೇಳುವಾಗ ಮೈ ರೋಮಾಂಚನ ಆಗಬೇಕು, ಹೃದಯ ಕರಗಬೇಕು. ಹಾಗೆ ನಮ್ಮ ಮನಸ್ಸು ತಯಾರಾಗಿದೆ ಅಂದ್ರೆ ನಾನು ಇಲ್ಲಿ ತನಕ ಏನೇನ್ ಕೆಲಸ ಹೇಳಿದೆ ಅದೆಲ್ಲದಕ್ಕೂ ಅರ್ಥ ಬರುತ್ತೆ. ಒಂದು ವೇಳೆ ನೋತ್ಪಾದಯೇತ್ ಯದಿರತಿಂ, ಭಗವಂತನ ಆ ಕಥೆ ಕೇಳುವಲ್ಲಿ ನಮಗೆ ಆಸ್ಥೆ ಹುಟ್ಟಿಲ್ಲ ಅಂದ್ರೆ, ಶ್ರದ್ಧೆ ಬರಲಿಲ್ಲ ಅಂದ್ರೆ, ನಿಯತ್ತು ನಂಬಿಕೆ ಉಳಿಲಿಲ್ಲ ಅಂದ್ರೆ ಶ್ರಮ ಏವ ಹಿ ಕೇವಲಂ. ನಾವು ಉಳಿದಂತೆ ಹೊಟ್ಟೆಪಾಡಿಗಾಗಿ ಮಾಡುವ ಏನೇ ದೊಡ್ಡ ಕೆಲಸವಾದ್ರೂ ಕೂಡ ಅದು ಶ್ರಮಕ್ಕೆ ಕಾರಣ ಆಗುತ್ತೆ ಹೊರತು ಭಗವಂತನ ಎಚ್ಚರವನ್ನು ಹುಟ್ಟಿಸ್ಲಿಲ್ಲ ಅಂತಂದ್ರೆ ಅದು ದೇಹದ ದಂಡನೆ ಆಗತ್ತೆ ಹೊರತು ಅದು ಇನ್ನಷ್ಟು ಅನಾರೋಗ್ಯಕ್ಕೆ, ಮಾನಸಿಕ ಕ್ಷೋಭೆಗೆ, ವಿಷಣ್ಣತೆಗೆ ಕಾರಣ ಆಗುತ್ತೆ ಅಂತ ಹೀಗೊಂದು ಎಚ್ಚರಿಸುವ ಮಾತು ನಮಗೆ ದೊಡ್ಡವರು ಕೊಟ್ಟದ್ದು. ನಮ್ಮಲ್ಲಿ ಅಂತಹ ಇನ್ನಷ್ಟು ಹೆಚ್ಚು ಭಗವಂತನ ಗುಣವನ್ನ ಕೇಳಿ ಅರ್ಥೈಸಿಕೊಂಡು ಮನಸ್ಸನ್ನ ಅರಳಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ಈ ವಿಶಿಷ್ಟವಾದ ಕಾಲದಲ್ಲಿ ನೀಡ್ಲಿ ಅಂತ ನಾವು ದೇವರನ್ನ ಪ್ರಾರ್ಥಿಸಿ ಇವತ್ತಿನ ಈ ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಭಾಗವಹಿಸಿದಂತಹ ಎಲ್ಲ ಸಜ್ಜನ ಬಾಂಧವರಿಗೂ ಹೃತ್ಪೂರ್ವಕವಾದ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸಿ ಅಭಿನಂದಿಸಿ ಇವತ್ತಿನ ಮಾತಿನ ಮುಕ್ತಾಯದ ಹೆಜ್ಜೆ ನೀಡ್ತಾ ಇದ್ದೇವೆ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.